ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾವು ಗಮನಿಸಿದ್ವಿ, ಈ ಹಿಂದೆ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ರೇಡ್ ನಡೆಸಿದ್ರು. ಇದೀಗ ಪ್ರತಿಷ್ಠಿತ ಹೋಟೆಲ್ ಆಯಿತು, ಕ್ಲಬ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಪಂಚತಾರ ಹೋಟೆಲ್ಸ್ ಬಳಿಕ ಇದೀಗ ಕ್ಲಬ್ಗೆ ಶಾಕ್ ಎದುರಾಗಿದೆ. ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಇಲಾಖೆ ದಾಳಿಯನ್ನ ನಡೆಸಿದೆ. ಬೆಂಗಳೂರಿನ 10 ಕ್ಲಬ್ ಮೇಲೆ ಆಹಾರ ಇಲಾಖೆ ರೇಡ್ ಮಾಡಿದೆ. ಆಹಾರ ಸುರಕ್ಷತೆ ಎಷ್ಟರ ಮಟ್ಟಿಗಿದೆ, ಹಾಗೆ ಕ್ವಾಲಿಟಿ ಎಷ್ಟರ ಮಟ್ಟಿಗಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿದೆ. ಮುಖ್ಯವಾಗಿ ಮಾರತ್ಹಳ್ಳಿ ಹಾಗೆ ವಿಜಯನಗರದ ಕ್ಲಬ್ಗಳ ಮೇಲೆ ರೇಡ್ ಆಗಿದೆ. ಆದರೆ ನಾವು ಗಮನಿಸಬೇಕು, ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ತಪಾಸಣೆಯ ವೇಳೆ ನೈರ್ಮಲ್ಯ ಇಲ್ಲದಿರೋದು ಪತ್ತೆಯಾಗಿದೆ. ಕಂಪ್ಲೀಟ್ ಆಗಿ ಕೊಳಕು ಅಥವಾ ಜಿರಳೆ, ನೊಣಗಳು ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿದ್ವು. ಕಲುಷಿತ ಆಹಾರ ಆಗಿರ್ಬೋದು ಅಥವಾ ಈ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ಗಳನ್ನು ಬಳಸ್ತಾ ಇದ್ರು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಈಗ ತರಕಾರಿಗಳನ್ನು ಪ್ಲಾಸ್ಟಿಕ್ ಬೋರ್ಡ್ ಮೇಲೆ ನಾವು ಕಟ್ ಮಾಡಿದಾಗ ಆ ಪ್ಲಾಸ್ಟಿಕ್ ಕೂಡ ಕಟ್ ಆಗುತ್ತೆ. ಸಣ್ಣ ಸಣ್ಣ ಕಣಗಳು ಆ ತರಕಾರಿ ಜೊತೆ ಮಿಕ್ಸ್ ಆಗುತ್ತೆ. ಇದರಿಂದ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗೆ ಇದರ ಜೊತೆಗೆ ಅವಧಿ ಮೀರಿದ ಮಾಂಸ, ತರಕಾರಿ, ಹಣ್ಣುಗಳು ಕೂಡ ಪತ್ತೆಯಾಗಿದೆ. ಹೊರಗೆ ನೋಡೋದಕ್ಕೆ ಹೊಳಪು ಬಣ್ಣ ಬಣ್ಣದ ಕ್ಲಬ್ಗಳು, ಆದರೆ ಒಳಗೆ ಹೋದರೆ ಮಾತ್ರ ಅಲ್ಲಿರುವಂಥ ಹುಳುಕು ಗೊತ್ತಾಗ್ತಾ ಇದೆ. ಇದರಿಂದ ಆಫೀಸರ್ಸ್ ಸುಸ್ತಾಗಿ ಹೋಗಿದ್ದಾರೆ. ಹಾಗಾದರೆ ನಾವು ತಿನ್ನುವಂಥ ಆಹಾರ ಎಷ್ಟು ಸೇಫ್ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. KSCA ಕ್ಲಬ್ ಕಿಚನ್ ಜಾಲಾಡಿದ್ದಾರೆ ಆಫೀಸರ್ಸ್. ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಗಲೀಜಿದೆ. ಅದೇನು ಕಿಚನ್ನ ಅಥವಾ ಜಿರಳೆಗಳ ವಾಸಸ್ಥಾನನ, ನಿಜಕ್ಕೂ ಕೂಡ ಗೊತ್ತಿಲ್ಲ. ಇಷ್ಟು ಕೆಟ್ಟದಾಗಿರುತ್ತಾ? ರೋಡ್ ಸೈಡ್ ಕೂಡ ಈ ರೀತಿ ಇರಲ್ಲ, ಅಲ್ಲೇ ಎಷ್ಟು ನೀಟಾಗಿರುತ್ತೆ. ನೋಡ್ಬೋದು ನೀವು ಯಾವ ರೀತಿ ಕೆಟ್ಟದಾಗಿದೆ, ಜಿರಳೆಗಳು ಓಡಾಡ್ತಾ ಇದೆ. ಹಾಗೆ ನಾವು ಗಮನಿಸಬೇಕು, ಈ ಹಿಂದೆ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಆದಾಗ ಆಗ್ಲಾದರೂ ಇವರು ಎಚ್ಚೆತ್ಕೊಳ್ಬಹುದಿತ್ತು. ಮುಂದೆ ನಮ್ಮ ಮೇಲೂ ಕೂಡ ದಾಳಿ ಆಗುತ್ತೆ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋಣ ಅಂತ ಅವರ ಮನಸ್ಸಿಗೆ ಬರಲೇ ಇಲ್ವಾ? ಅಥವಾ ನಮ್ಮ ಮೇಲೆ ದಾಳಿ ಆಗೋದಿಲ್ಲ ಅಂತ ಒಂದು ನಿರ್ಲಕ್ಷ್ಯ ಕೂಡ ಇತ್ತಾ? ಏನೋ ಗೊತ್ತಿಲ್ಲ. ಈಗ ನೋಡ್ತಾ ಇದ್ದೀರಾ, ಉಪ್ಪಿನಕಾಯಿ ಒಂದು ಬ್ಯಾರಲಲ್ಲಿ ಹಾಕಿ ತುಂಬಿಸಿಟ್ಟಿದ್ದಾರೆ. ಅದ್ರ ಮೇಲೆ ನೋಡಿ ಜಿರಳೆಗಳು ಯಾವ ರೀತಿ ಓಡಾಡ್ತಾ ಇದೆ ಅಂತ. ಈ ರೀತಿ ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನೇನು ಸಪ್ರೇಟಾಗಿ ಹೇಳುವಂಥ ಒಂದು ಅವಶ್ಯಕತೆ ಏನಿಲ್ಲ. ಏಕೆಂದರೆ ಎಲ್ರಿಗೂ ಕೂಡ ಗೊತ್ತು, ಆರೋಗ್ಯವೇ ಭಾಗ್ಯ. ನಾವು ತಿನ್ನುವಂಥ ಆಹಾರದಿಂದಲೇ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಥವಾ ಆರೋಗ್ಯ ಹಾಳಾಗುತ್ತೆ. ಆದರೆ ದುಡ್ಡು ತಗೊಂಡು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇದೊಂದು ರೀತಿ ಮೋಸ ತಾನೆ. ಗ್ರಾಹಕರಿಗೆ ಮಾಡ್ತಾ ಇರುವಂಥ ಮೋಸ ಇದು. ಕಂಪ್ಲೀಟಾಗಿ ಎಲ್ಲ ಕಡೆ ಕೊಳಚೆ, ಹಾಗೆ ಈ ಜಿರಳೆ ಸುಮ್ಮನೆ ಬರಲ್ಲ. ಅಲ್ಲಿ ಪ್ಲೇಸ್ ಕ್ಲೀನಾಗಿಲ್ಲ ಅಂದರೆ ಮಾತ್ರ ಜಿರಳೆಗಳು ಬರುತ್ತೆ. ಕಂಪ್ಲೀಟಾಗಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ, ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಹಾಗೆ ದಾಳಿಯನ್ನು ನಡೆಸಿದಾಗ ಪ್ರಮುಖವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಪರ್ಸ್ನಲ್ ಹೈಜೀನ್ ಇಲ್ಲ. ಅಂದರೆ ಈ ಫುಡ್ನ ಯಾರು ತಯಾರಿಸ್ತಾರೆ ಅವರು ಹೈಜಿನಿಕ್ ಆಗಿ ಇಲ್ಲ. ಒಂದಷ್ಟು ರೂಲ್ಸ್ ಇರುತ್ತೆ. ಇವರು ಕಿಚನ್ಗೆ ಎಂಟ್ರಿಯನ್ನು ಕೊಡಬೇಕು ಅಂತ ಅಂದ್ರೇ ಒಂದಷ್ಟು ರೂಲ್ಸ್ ಇರುತ್ತೆ, ಒಂದಷ್ಟು ಹೈಜೀನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಅಲ್ಲಿ ಪರ್ಸ್ನಲ್ ಹೈಜೀನೇ ಇಲ್ಲ. ಹಾಗೆ ನಾನು ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ನ ಬಳಸ್ತಾ ಇದ್ರು. ಮತ್ತೊಂದು ಕಡೆ ಡ್ರೈನೇಜ್ ಕೂಡ ಬ್ಲಾಕ್ ಆಗಿತ್ತಂತೆ. ಹಾಗೆ ಬೇಳೆಗಳ ಮೇಲೆ, ಆ ಬೇಳೆಗಳ ಪ್ಯಾಕೆಟ್ ಮೇಲೆ ನೀವು ಗಮನಿಸಿದ್ರಿ ಆಗಲೇ ತೆರೆ ಮೇಲೆ, ಅಲ್ಲಿ ಯಾವುದೇ ಲೇಬಲ್ಲೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದು ಅಥವಾ ಎಕ್ಸ್ಪೈರಿ ಡೇಟ್ ಯಾವುದು ಏನೂ ಕೂಡ ಇಲ್ಲ. ಹಾಗಾದರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಈ ಬಗ್ಗೆ ಆರೋಗ್ಯ ಸಚಿವರು UT ಖಾದರ್ ಅವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ
ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ನವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತೇವೆ. ಮುಖ್ಯಸ್ಥರಿಗೆ ಕೂಡ, ಮಾಲೀಕರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸ್ಪಷ್ಟವಾದ ಅಡ್ವೈಸರಿ ನೋಟನ್ನು ಕೂಡ ನಾವು ಕೊಡಲಿಕ್ಕೆ ನಾವಿವತ್ತು ತೀರ್ಮಾನ ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟಾಗೆ ಇದನ್ನು ನಾವು ಇನ್ನಷ್ಟು ಸರಿಪಡಿಸುವಂಥದ್ದು, ಯಾಕೆಂದರೆ ಅಲ್ಲಿ ಇಲಾಖೆ ಅಧಿಕಾರಿಗಳು ಅದನ್ನು ಭಾಳಷ್ಟು ಅದನ್ನು ನೋಡ್ಕೊಂಡಿರಬೇಕು. ಯಾರು ಕೆಲಸ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರನ್ನು ಮತ್ತು ಅಧಿಕಾರಿ ಕೂತ್ಕೊಂಡು ಇವರ ತಪ್ಪೇನಾಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ, ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಂತಲೂ ನಾವು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ನಾವು ಇವತ್ತು ತಗೊಳ್ಳುವಂಥ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಕಳೆದ ಒಂದು 20 ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಸಾಮಾಜಿಕ ಕಾರ್ಯಕರ್ತರು ಹನುಮೇಗೌಡರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಹೋರಾಟಗಾರ್ತಿ ಪುಷ್ಪಾ ಕೇಶವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ ಅಂತ ಅಂದರೆ, ಈ ಹಿಂದೆ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ರೇಡ್ ಆಗಿರುತ್ತೆ, ಆದರೂ ಕೂಡ ನಮ್ಮ ಮೇಲೂ ರೇಡ್ ಆಗಬಹುದು, ಅದು ಅವ್ರ ಗಮನಕ್ಕೆ ಬರಲೇ ಇಲ್ವಾ, ಹೇಗೆ? ಈ ರೇಡ್ ಅನ್ನೋಂಥ ವಿಚಾರ ಈಗ ಕೇವಲ ಬಳಕೆ ಇರೋಂಥದ್ದು IT ರೇಡ್, ED ರೇಡ್, CBI ರೇಡ್ 3 ಇರೋದು. ಬೇರೆ ರೇಡ್ಗಳೆಲ್ಲ ಕಾಣೆ ಆಗಿಬಿಟ್ಟಿದ್ದಾವೆ. ಎಲ್ಲಿದ್ದಾವೆ, ಬದುಕಿದಾವ ಸತ್ತಿದಾವ ಇಲಾಖೆಗಳು ಅನ್ನೋಂತಹ ಒಂದು ಅನುಮಾನ ಇದೆ. ಯಾಕೆ ನಾನು ಈ ಮಾತನ್ನು ಹೇಳದೆ ಅಂತಂದರೆ, ನಾನು 80s ಆಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ 1980ಸ್ನಲ್ಲಿ. ಆಗ ತೂಕ ಮತ್ತು ಅಳತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈಡ್ ಆಗ್ತಾ ಇದ್ವು. ಅಂಗಡಿಗಳಲ್ಲಿ ಅವಾಗ ತೂಕದ ಕಲ್ಲು ಇರ್ತಿತ್ತು. ಆ ಕಲ್ಲಿನಲ್ಲಿ ವ್ಯತ್ಯಾಸ ಇದೆ, ತೂಕದ ವ್ಯತ್ಯಾಸ ಇದ್ರೆ ಅವರಿಗೆ ದಂಡ ಆಗ್ತಾ ಇದ್ರು, ಹೆದರ್ತಾ ಇದ್ರು. ತೂಕ ಮತ್ತು ಅಳತೆಯವರು ಯಾವಾಗ ಬರ್ತಾರೆ ಅಂತ ಹೇಳಿ ಹೆದರ್ತಾ ಇದ್ರು. ಆದ್ರೆ ಆ ಹೆದರಿಕೆಯೇ ಇಲ್ಲ. ಇನ್ನು ಎರಡನೆಯದು, ಹೋಟೆಲ್ಗಳಲ್ಲಿ ಈ ಎಲ್ಲ ಸಾಮಾನ್ಯ ಹೋಟೆಲ್ಗಳಲ್ಲಿ ಸಾಕಷ್ಟು ದಾಳಿ ಆಗ್ತಾ ಇತ್ತು. ಆ ದಾಳಿ ಕೂಡ ಇಲ್ಲ. ಆದರೆ ಈಗ ನೀವು ಹೇಳಿದ್ದು 2 ರೀತಿಯ ದಾಳಿಗಳು. ಒಂದು ಹೋಟೆಲ್ ಮೇಲೆ, ಇನ್ನೊಂದು ಪಂಚತಾರ ಹೋಟೆಲ್ಗಳ ಮೇಲೆ. ಅದು ಬೆರಳೆಣಿಕೆ ಒಂದು 8-10 ಹೋಟೆಲ್ಲು. ಈಗ ಬೆರಳೆಣಿಕೆಯ 8-10 ಕ್ಲಬ್ಗಳು. ಈ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವಂತ ಉದ್ದೇಶ ಏನು ಅಂದರೆ, ಇದರ ಹಿಂದೆ ಭ್ರಷ್ಟಾಚಾರದ ವಾಸನೆ ಇದೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಇದು ಕ್ವಾಲಿಟಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಮಾಡಿದ ಉದ್ದೇಶ ಅಲ್ಲ ಅಂತ ಹೇಳ್ತೀನಿ. ಇದರಲ್ಲಿ ಜನಹಿತ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇವತ್ತು ಏನು ಕ್ಲಬ್ಗಳಿದಾವಲ್ಲ, ಅದರಲ್ಲೂ ವಿಶೇಷವಾಗಿ ಈಗ ಬೌರಿಂಗ್ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, KCA ಕ್ಲಬ್ಗಳಿರ್ಬೋದು. ಈ ಕ್ಲಬ್ಗಳನ್ನ ಸ್ಥಾಪನೆ ಮಾಡಿದಂತ ಉದ್ದೇಶ ಏನು, ಆ ಉದ್ದೇಶಕ್ಕೆ ತಕ್ಕಂತೆ ಅವು ನಡೀತಾ ಇದಾವ ಅಥವಾ ಅಲ್ಲಿ ದಂಧೆ ನಡೀತಾ ಇದೆಯಾ, ಇಲ್ಲಿ ಹೋಗೋರು ಯಾರು, ಈ ವಿಚಾರಗಳನ್ನ ಒಂದ್ಸಲಿ ನೆನಪು ಮಾಡ್ಕೊಂಡ್ರೆ ಇದರ ಹಿಂದೆ ಜನಹಿತ ಇದೆಯಾ ಅಥವಾ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಅಲ್ಲಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಏನು ಎಲೈಟ್ ಪೀಪಲ್ಸ್. ಅಂದ್ರೆ ಈಗ ನಾವು ಬೋರಿಂಗು ಅಥವಾ ಇದಕ್ಕೆ ಹೋದ್ರೆ 4,000 6,000 ಅಥವಾ 8,000 ಜನ ಇರ್ತಾರೆ. ಈ ಎಲ್ಲಾ ಕ್ಲಬ್ಗಳು ಇಂಟರ್ ರಿಲೇಟೆಡ್ ಏನಾದ್ರು ಮಾಡ್ಕೊಂಡಿದ್ರೆ ಒಂದು 6,500 ಕ್ಲಬ್ಗಳಿದೆ ಇಡೀ ಏನೋ ದೇಶದಲ್ಲಿ. ಒಂದು 8-10 ಹೊರ ದೇಶದ ಕ್ಲಬ್ಗಳು ಜಾಯಿನ್ ಆಗಿರ್ಬೋದು. ಆದರೆ ಈ ಎಲ್ಲಾ ಕ್ಲಬ್ಗಳಿಗೆ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು, ಇವತ್ತು ನಮ್ಮ ಬೆಂಗಳೂರಿಂದ ತಗೊಂಡು ಈ 3 ಕ್ಲಬ್ ಹೆಸರು ಹೇಳಿದ್ನಲ್ಲ, ಇವು 3 ಕ್ಲಬ್ಗಳು ಸರ್ಕಾರಿ ಜಾಗದಲ್ಲಿದ್ದಾವೆ. ಸರ್ಕಾರಿ ಜಾಗ ಅದು. ಆದ್ರೆ ಅಲ್ಲಿ ಮೆಂಬರ್ಶಿಪ್ ತಗೊಳ್ಬೇಕು ಅಂತಂದ್ರೆ ಮಿನಿಮಮ್ 30 ಲಕ್ಷ, 40 ಲಕ್ಷ, 50 ಲಕ್ಷ ಇದೆ.
ಮೆಂಬರ್ಶಿಪ್ ಯಾರ ಸಲುವಾಗಿ ನೀವು ಮೆಂಬರ್ಶಿಪ್ 50 ಲಕ್ಷ ಏನು ಸಲುವಾಗಿ? ಮೆಂಬರ್ಶಿಪ್ ತಗೊಳ್ಳೋದೇ ಒಂದು ದೊಡ್ಡ ಇದು. ಇನ್ನು ಎರಡನೇ ಸಂಗತಿ, ಅಲ್ಲಿಗೆ ಹೋಗೋರು ಎಲ್ಲರೂ ಎಲೈಟ್ ಪೀಪಲ್ಸ್ ಇದ್ದಾರೆ ಅಂತಂದಾಗ ಅಲ್ಲಿ ಕ್ವಾಲಿಟಿ ಹೇಗಿರ್ಬೇಕು? ಹೌದು. ಆದ್ರೆ ಅಲ್ಲಿ ಆ ಕ್ಲಬ್ಗಳು ಇವತ್ತು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಡ್ರಿಂಕ್ಸ್ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಟೈಪ್ ಆಗ್ಬಿಟ್ಟಿದ್ದಾವೆ. ನಾನು ಹೋಗಿದ್ದೀನಿ, ಕೆಲವು ನಮ್ಮ ಸ್ನೇಹಿತರ ಜೊತೆಲಿ ಹೋಗಿದ್ದೀನಿ. ಅಲ್ಲಿ ಕೊಡುವಂತ ಆಹಾರದ ಗುಣಮಟ್ಟನೂ ಚೆನ್ನಾಗಿರಲ್ಲ, ಮತ್ತೆ ಕಾಸ್ಟ್ಲಿ. ಇಷ್ಟೆಲ್ಲ ಕಾಸ್ಟ್ಲಿ ಇರುವಂತ ಈ ಕ್ಲಬ್ಗಳು ಇದರ ಉದ್ದೇಶಗಳನ್ನೇ ಮರೆತು ಬಿಟ್ಟಿದ್ದಾರೆ. ಎರಡನೆಯದು, ಇದನ್ನ ದುಡ್ಡು ಕೊಟ್ಟು ಕಣ್ಣು ಮುಚ್ಚಿ ವಾಪಸ್ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರೈಡ್ ಆಗಿದೆ ಅಂದರೆ ಒಂದು ಜನಹಿತವನ್ನ ಯೋಚನೆ ಮಾಡುವಂತಹ ರೈಡ್ಗಳು ಒಟ್ಟಾರೆ ತಪ್ಪಿ ಹೋಗಿದೆ. ಇಲ್ಲಿ ಸುಲಿಗೆ ಮಾಡೋದಕ್ಕೋಸ್ಕರನೇ, ಅಂದ್ರೆ ಜನರ ಹಣ, ಆ ಜನರು ಯಾರೋ ಅಲ್ಲಿರೋರೆಲ್ಲ ಎಲೈಟ್ ಪೀಪಲ್ಸ್. ಆ ಎಲೈಟ್ ಪೀಪಲ್ಸ್ ಯಾವ್ಯಾವ್ದೋ ವ್ಯವಹಾರಗಳಲ್ಲಿ ಇರ್ತಾರೆ. ಇಲ್ಲಿ ಒಂದ್ ಕಡೆ ರೈಡ್ ಮಾಡಿದ್ರೆ ಅವನು ವ್ಯವಹಾರದಲ್ಲೂ ಇಟ್ಕೊಂತಾರೆ, ನೆಕ್ಸ್ಟ್ ನೀವು ಅಲ್ಲಿ ಬರ್ತೀವಿ ಅಂತ ಎಲೈಟ್ ಪೀಪಲ್ಸ್. ಗೊತ್ತಾಯ್ತಲ್ಲ? ಅಂದರೆ ಇದು ಟೋಟಲಿ ದಂಧೆ ಆಗಿದೆ. ನಿಮ್ಗೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ಮೆಂಬರ್ಶಿಪ್ ಏನಾರ ಮಾಡ್ಕೊಳ್ಳಿಕ್ಕೆ ಹೋದರೆ ಆ ಮೆಂಬರ್ಶಿಪ್ಗೆ ಈಗ ನಾವು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟ್ ಹಿಂದೆ ಮಾಡ್ಕೊಂತಿದ್ರು ಅಂತ ಕೇಳಿದ್ವಲ್ಲ, ಆ ರೀತಿಯಲ್ಲಿ ಅಲ್ಲಿರುವಂತ ಆಡಳಿತ ಮಂಡಳಿಯವರು ಈ ಸೀಟ್ಗಳನ್ನ ಮಾರ್ಕೊಂತಾರೆ. ಅಂದ್ರೆ ಅಲ್ಲಿರೋದು ಒಂದು ಫೀಸು, ನಮ್ಮ ಹತ್ರ ತಗೊಳ್ಳೋದು ಇನ್ನೊಂದು ಫೀಸು. ಅಂದ್ರೆ ನಾನು ಈಗ ನಮ್ಮ ಮಂತ್ರಿ ಸಾಹೇಬರು ಮಾತನಾಡಿದ್ದನ್ನು ನಾನು ಕೇಳಿದೆ. ಪ್ರತಿಯೊಂದು ಸರ್ಕಾರಗಳು ಬಂದಾಗ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಮಂತ್ರಿಗಳು ಏನೋ ಒಂದಿಷ್ಟು ಆಕ್ಷನ್ ತಗೊಂತಾರೆ, ಅದಾದ್ಮೇಲೆ ಬರ್ತಾ ಬರ್ತಾ ಅದನ್ನು ಕೇಳೋರೇ ಇಲ್ಲ. ಯಾಕೆ ಹಿಂಗಾಗತ್ತೆ? ಹಾಗಿದ್ರೆ ನಿಜವಾಗಿಯೂ ನಿಮಗೆ ಜನ ಕಾಳಜಿ ಇದ್ದರೆ ಇದನ್ನ ಅಳತೆ ಮತ್ತು ತೂಕವನ್ನು ಯಾಕೆ ಸರಿ ಮಾಡೋದಿಲ್ಲ? ಗುಣಮಟ್ಟವನ್ನು ಯಾಕೆ ಸರಿ ಮಾಡೋದಿಲ್ಲ? ನಿಮ್ಗೆ ಹೇಳ್ತೀನಿ, ಗುಣಮಟ್ಟ ಹಾಳಾಗೋಗ್ಲಿ, ತೂಕ ಇದೆಯಲ್ಲ, ನೀವು ಯಾವುದೇ ಅಂಗಡಿಗೆ ಹೋಗಿ ಮಿನಿಮಮ್ 50 ಗ್ರಾಮ್ ವ್ಯತ್ಯಾಸ ಇದೆ. ಯಾವುದೇ ಅಂಗಡಿ ಆಟೋಮೀಟರ್ಗಳಿದೆಯಲ್ಲ, ಅದು ಪರ್ಸೆಂಟೇಜ್ ಇಟ್ಟಿರ್ತಾರೆ. ಅಂದ್ರೆ ₹1 10 ಪೈಸೆ 15 ಪೈಸೆ ಆಟೋಮೆಟಿಕ್ಲಿ ಜಂಪ್ ಆಗುತ್ತೆ, ನಿಂತ ಜಾಗದಲ್ಲಿ ಜಂಪ್ ಆಗುತ್ತೆ. ಹೀಗೆ ಅನೇಕ ವಿಚಾರಗಳಲ್ಲಿ ರೈಡ್ ಮಾಡಬಹುದು, ಆದ್ರೆ ಮಾಡ್ತಾ ಇಲ್ಲ. ಈ ಇಲಾಖೆಗಳು ಸತ್ತೋಗಿದ್ದಾವೆ. ಕೇವಲ ಜನಸಾಮಾನ್ಯರಿಗೆ ಉಪಯೋಗ ಅಂತ ಯಾವುದೇ ಅಂಗಡಿಗಳನ್ನ, ಯಾವುದೇ ಏನೋ ಜನರಿಗೆ ಇದನ್ನು ಕೊಡ್ತಾರ, ರೇಷನ್ ಅಂಗಡಿಗಳು ರೈಡ್ ಆಗೋದಿಲ್ಲ, ದೊಡ್ಡ ದೊಡ್ಡ ಮಾಲ್ಗಳು ರೈಡ್ ಆಗೋದಿಲ್ಲ. ಆದರೆ ಇಲ್ಲಿ ಕೇವಲ ಹೈ ಎಲೈಟ್ ಪೀಪಲ್ಸ್ ಇರುವಂತಹ ಆ ಜನರಿಗೆ, ಅದು ಕೇವಲ ನಮ್ಮ ಇಡೀ ಬೆಂಗಳೂರು ಇವತ್ತು 1 ಕೋಟಿ ಜನ ಇದೀವಿ. ಆ 1 ಕೋಟಿ ಜನರಲ್ಲಿ ಕ್ಲಬ್ ನಲ್ಲಿ ಇರೋರು ಎಷ್ಟು ಜನ ಅಂದ್ರೆ ಹೆಚ್ಚು ಅಂದ್ರೆ 50,000 ಜನ, ಇಲ್ಲ ಅಂದ್ರೆ 1 ಲಕ್ಷ ಜನ. ಇಷ್ಟು ಜನರ ಸಲುವಾಗಿ ನೀವು ಇಷ್ಟು ದೊಡ್ಡ ಸ್ಕೋಪ್ ತಗೊಳ್ಳಿಕ್ಕೆ ಹೊರಟಿದ್ದೀರಾ? ಯಾರನ್ನ ಮೆಚ್ಚಿಸ್ಲಿಕ್ಕೆ? ಯಾವುದ್ರ ಸಲುವಾಗಿ ನಿಮ್ಮ ರೈಡು? ಜನಹಿತ ಇದೆಯಾ? ಇದು ನಮ್ಮ ಆಹಾರ ಇವರು ಆರೋಗ್ಯ ಸಚಿವರು ಮಾತನಾಡಿರಲ್ಲ, ಕಾದವರು, ಅವರು ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ಈ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಅವರು ಇದನ್ನ ಗಮನಿಸಬೇಕು, ಅಥವಾ ಇಲಾಖೆಯವರು ಗಮನಿಸಿ ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದನ್ನ ಬಿಟ್ರೆ ನೀವು ಏನೋ ಕಾಟಾಚಾರಕ್ಕೆ, ಅದರ ದಂಧೆಗೋಸ್ಕರನೇ ಮಾಡಿದಿರಿ ಅನ್ನೋದು ಬಾರಿ ಸ್ಪಷ್ಟ ಆಗತ್ತೆ. ಎಸ್, ಇನ್ನಿಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಬೆಂಗಳೂರು ನಿವಾಸಿ ಡಾಕ್ಟರ್ ಯೂನಾನ್ ಜಾನ್ಸ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಮಧುಕರ್ ಎಂ ಶೆಟ್ಟಿ ಅವರು ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಎಸ್, ಇನ್ನು ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಇಲ್ಲಿ ಈ ರೀತಿ ಕಲುಷಿತ ಆಹಾರ ಸಿಕ್ಕಿದಾಗ ಕ್ಲಬ್ಗಳಲ್ಲಿ ಒಂದು ಫೈನ್ ಹಾಕಬೇಕಾಗತ್ತೆ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಆದರೆ ಅಧಿಕಾರಿಗಳು ತೆಗೆದುಕೊಂಡಿರುವಂತಹ ಕ್ರಮ ಏನು? 10 ದಿನಗಳ ಟೈಮ್ ನೀಡಿದ್ದಾರೆ. 10 ದಿನಗಳಲ್ಲಿ ನೀವು ಸರಿ ಮಾಡ್ಕೋಬೇಕು ಅಂತ ಒಂದು ಆಪ್ಷನ್ ನೀಡಿದ್ದಾರೆ. ಇದು ಎಷ್ಟು ಸರಿ? ಎಸ್, ಇನ್ನು ಪುಷ್ಪಾ ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ವಿಚಾರದ ಬಗ್ಗೆ? ಈ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟು ನಮ್ಮ ಆರೋಗ್ಯ ಸಚಿವರಿಗೆ ಒಂದು ಸಲಾಮ್ ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಇದ್ರ ಹಿಂದೆ ಇದ್ದವರು ಈ ಥರ ಏನು ಮಾಡಲಿಲ್ಲ. ಇದರಿಂದ ಇವ್ರು ಬರೋದಕ್ಕೂ ಮುಂಚೆ ಇದ್ದವ್ರು ಯಾರು ಏನು ಈ ಥರ ಯಾವ ಹೋಟೆಲ್ಲು ಬಡವ್ರ ಬಗ್ಗೆ ಆಗಲಿ ಒಂದಿಷ್ಟು ಕಾಳಜಿ ಇಲ್ದಂಗೆ ಮಾಡಿದ್ರು. ಇವರು 1 ದಿನನೋ 2 ದಿನನೋ ಅಟ್ಲೀಸ್ಟ್ ನಮಗೆ 5 ಸ್ಟಾರ್ ಹೋಟೆಲ್ ಅಂದರೆ ನಮ್ಮ ಕನಸು ಏನೋ ಇರುತ್ತೆ ನಮ್ಮಂಥ ಸಾಮಾನ್ಯ ಜನರಿಗೆ. ಜೀವನದಲ್ಲಿ ಒಂದ್ಸಾರಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋದಾದ್ರೂ ಇವ್ರ ಮುಖಾಂತರ ನಾವು ನೋಡಿದ್ದಾಯ್ತು. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಸಲಾಮ್ ಹೇಳ್ತೀನಿ. ಹೌದು,  ದುಡ್ಡು, ಆರೋಗ್ಯ ಉಳಿತು ಸರ್, ಆರೋಗ್ಯನೂ ಉಳಿತು. 10 ದಿನಗಳ ಟೈಮ್ ಕೊಟ್ಟಿದ್ದಾರೆ. 10 ದಿನಗಳಲ್ಲಿ ನೀವು ಸರಿ ಮಾಡ್ಕೋಬೇಕು ಅಂತ ಒಂದು ಆಪ್ಷನ್ ನೀಡಿದ್ದಾರೆ. ಇದು ಎಷ್ಟು ಸರಿ? ಎಸ್, ಇನ್ನು ಪುಷ್ಪಾ ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ವಿಚಾರದ ಬಗ್ಗೆ? ದುಡ್ಡು ಆರೋಗ್ಯ ಉಳಿತು ಸರ್, ಆರೋಗ್ಯ
ಮೇಡಮ್ ಇವಾಗ ಸಾಮಾನ್ಯ ರೋಡಲ್ಲಿ ಫುಟ್ಪಾತಲ್ಲೆಲ್ಲ ಮಾಡ್ತಾರಲ್ವಾ, ಅವರು ಉಳಿದಿದ್ದು ಊಟನ ಚೆಲ್ಬಿಡ್ತಾರೆ, ಇಡಲ್ಲ, ಇಟ್ಕೊಳಕ್ ಅವ್ರಿಗೆ ಆಗಲ್ಲ, ಪಾಪ ಫ್ರಿಡ್ಜ್ ಏನು ಇರಲ್ಲ. ಅಲ್ಲೇ ತಂದು ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿ ಅದನ್ನ ಅಡಿಗೆ ಮಾಡಿ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡೇ ಮನೆಗೆ ಹೋಗ್ತಾರೆ. ಈ ಹೋಟೆಲ್ಗಳಲ್ಲಿ ಯಾಕೆ ಇವ್ರು ಇಟ್ಕೊಂಡು ಈ ತರ ಮಾಡ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು? ಇವ್ರು 10 ದಿನ ಟೈಮ್ ಕೊಟ್ಟಿದಾರಲ್ಲ, ಯಾಕೆ ಟೈಮ್ ಕೊಡ್ಬೇಕು? ಹೌದು. ಬರೀ ಲೈಸೆನ್ಸ್ ಕಿತ್ಕೊಳ್ಳೋದಲ್ಲ, ಅವ್ರಿಗೆ ಫೈನ್ ಹಾಕೋದಲ್ಲ, ಸರಿಯಾದ ಶಿಕ್ಷೆ ಕೊಡ್ಬೇಕು. ನಾನು ಹೇಳೋದು ಬಡವ್ರ ಜೀವನದ, ಬಡವರೆಲ್ಲ ಎಲ್ಲ ಸಾಮಾನ್ಯ ಶ್ರೀಮಂತರಿಗೆ ಆಗ್ಲಿ ಅವ್ರಿಗೂ ದೊಡ್ಡ ಕಾಯಿಲೆ ಬರುತ್ತಲ್ವಾ, ಅದರಿಂದ ಯಾರು ಉದ್ಧಾರ ಆಗ್ತಾರೆ? ಡಾಕ್ಟರ್ಗಳು ಉದ್ಧಾರ ಆಗ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ಗಳು ಉದ್ಧಾರ ಆಗ್ತಾರೆ. ಇವರು ನಿಜವಾಗ್ಲೂ ಕೊಲೆಗಟ್ಟಕರು ಯಾರು ಅಂದ್ರೆ, ಈಗ ಇದನ್ನೆಲ್ಲ ನೋಡಿದ್ಮೇಲೆ ಹೋಟೆಲ್ನವರೆಲ್ಲ ಅಲ್ಲಿ ಕೆಲಸ ಮಾಡೋರು, ಅವ್ರನ್ನ ಸರಿಯಾಗಿ ಗಮನಿಸ್ಬೇಕಾದ್ದು ಯಾರು? ಹೋಟೆಲ್ ಅವರು ಆಡಳಿತ ಅಂತ ನಡೆಸೋ ಅಂತಿಯವರು. ಅವ್ರು ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ಯಾಕೆ ಅಷ್ಟೊಂದು ನಿರ್ಲಕ್ಷ್ಯನ ಜನರ ಜೀವನ ಅಂದ್ರೆ? ಹೌದು. ಊಟ ಅಂದ್ರೆ ಇವಾಗ ನೆನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಝೊಮ್ಯಾಟೊ, ಬ್ಲಿಂಕಿಟ್ ಇವುಗಳಿಂದ ಊಟ ತರೋದ್ರಲ್ಲೂ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು. ವಯಸ್ಸಾದವರು ಆಚೆ ಹೋಗಿ ಹೋಟ್ಲಲ್ಲಿ ತಿನ್ನಕ್ಕಾಗಲ್ಲ, ಅವ್ರು ಆರ್ಡರ್ ಮಾಡಿ ತರಿಸ್ಕೋತಾರೆ. ಆ ತಿಂದವ್ರ ಗತಿ ಏನಾಗ್ಬೇಕು? ಅವ್ರು ಅಲ್ಲೇ ಮಲಗಿದಲ್ಲೇನೆ ಹೋಗ್ಬಿಡ್ತಾರೆ ಅನ್ಸುತ್ತೆ, ಬೆಳಗ್ಗೆ ಎದ್ದೊಳಕ್ ಆಗಲ್ಲ. ಹೌದು. ಈ ತರ ಜೀವನದ ಜೊತೆ ಆಟ ಆಡೋರ್ಗೆ ಖಂಡಿತ ಹಿಂದೆ ಮುಂದೆ ನೋಡ್ದಿರನೇ ಶಿಕ್ಷೆ ಕೊಡಬೇಕು. ನಾನು ಹೇಳಿದೆ, ನಾನು UT ಖಾದರ್ ಸಾಹೇಬ್ರಿಗೆ ಕೇಳ್ಕೊಳ್ಳೋದು ಏನು ಅಂದರೆ, ನೀವು ಸರ್ ಇದನ್ನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಅವ್ರಿಗೆ ಏನು ಮಾಡಬೇಡಿ, ನೋಟಿಸ್ ಕೊಡೋದು, ಫೈನ್ ಹಾಕೋದು ಇದೆಲ್ಲ ಬಿಟ್ಟು ನಿಜವಾಗ್ಲೂ ನಿಮಗೆ ಜನರ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಅವ್ರಿಗೆ ಶಿಕ್ಷೆ ಅನ್ನೋದನ್ನ ಕೊಡಿಸಿ. ಇದನ್ನ ಎಚ್ಚೆತ್ಕೋಬೇಕು. ಇವಾಗ ಅಷ್ಟು ಒಂದು ವಾರದಿಂದ ಇಷ್ಟೆಲ್ಲ ಆಗ್ತಾ ಇದ್ರು ಕ್ಲಬ್ಗಳಲ್ಲಿ, ಇವತ್ತು ಆ ಥರ ನಡೀತಾ ಇದೆ ಅಂದ್ರೆ ಜನ ಎಚ್ಚೆತ್ತಿಲ್ಲ. ಏನ್ ಮಾಡ್ತಾರೆ ಬಿಡು, ಒಂದು ಫೈನ್ ಹಾಕಿಸ್ಕೋತಾರೆ, ಒಂದು ನೋಟಿಸ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಬಿಡು ಮಾಡ್ಕೊಳ್ಳೋಣ. ನೆನ್ನೆ ಒಂದು ಫುಟ್ಪಾತ್ ಅಲ್ಲಿ ಇದ್ರದ್ದು ಬಗ್ಗೆ ಒಬ್ರನ್ನ ಮಾತಾಡಿಸ್ದೆ. ಅವ್ರೇನಂದ್ರು ಗೊತ್ತಾ, ಮೇಡಮ್ ಈ ಕಡೆ ಬರ್ತಾ ಇದ್ದಂಗೆ ಈ ಕಡೆ ಎತ್ಕೊಂಡು ಹೋಗ್ಬಿಡ್ತೀವಿ, ಅವ್ರು ಹೋದ್ಮೇಲೆ ನಾಳೆ ಬಂದು ಇಲ್ಲೇ ಇಟ್ಕೋತೀವಿ. ಯಾಕೆಂದ್ರೆ ನಮ್ಮ ಜೀವನ ಅದೇ, ನಾವೆಲ್ಲೋಗೋಣ? ನಾಳೆ ಈ ಹೋಟೆಲ್ ಅವರು ಇದೇ ಕೆಲಸ ಮಾಡೋದು. ಏನ್ ಗ್ಯಾರಂಟಿ ಮೇಲೆ ಇವ್ರು ನೋಟಿಸ್ ಕೊಟ್ಬಿಟ್ಟು ಟೈಮ್ ಕೊಟ್ಕೊಂಡು ಕೂತಿದ್ದಾರೆ? ಅದನ್ನ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ನಾನು ಹೇಳೋದು ಅಷ್ಟೇ, ಜೀವನದ ಜೊತೆ ಯಾರೇ ಆಗ್ಲಿ ಆಟ ಆಡೋರ್ ಮೇಲೆ ಕ್ರಮ ತಗೊಳ್ಳದೆ ಸುಮ್ಮನೆ ಬಿಡಬಾರ್ದು. ಅದನ್ನ ಅವರು ಖಂಡಿತ ಅವರು ಜನಪರ ಈ ಅಧಿಕಾರಿಗಳಾಗ್ಲಿ ಯಾರೇ ಆಗಿರ್ಲಿ, ಇವ್ರು ಅವ್ರಿಗೆ ಶಿಕ್ಷೆ ಅನ್ನೋದು ಕೊಟ್ರೇನೆ ಮುಂದೆ ಇಂಥದ್ದೆಲ್ಲ ಕಡಿಮೆ ಆಗೋದು, ಕರೆಕ್ಟಾಗಿ ನಡೆಯೋದು. ಹೌದು ಖಂಡಿತ ಮ್ಯಾಮ್. ಇನ್ನು ಮಧುಕರ್ ಸರ್, ಈ ಹಿಂದೆ ಯಾವಾಗ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಆಗಿತ್ತು, ಇದೇ ಮೆಗಾ ಸುದ್ದಿಯಲ್ಲಿ ನಾವು ಮಾತಾಡಿದ್ವಿ. ಈಗ ಪ್ರತಿಷ್ಠಿತ ಕ್ಲಬ್ಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾಕಿಷ್ಟು ನೆಗ್ಲಿಜೆನ್ಸ್ ಅಂತ? ಈಗಾಗಲೇ ಕಳೆದ ಸಾರಿ ರೈಡ್ ಆದಾಗಲೂ ಕೂಡ ತಮ್ಮ ಮಾಧ್ಯಮದ ಮೂಲಕ ಹಾಗೆಯೇ ಬೇರೆ ಮಾಧ್ಯಮಗಳ ಮೂಲಕ ಕೂಡ ಆರೋಗ್ಯ ಸಚಿವರಿಗೆ ನಾವು ಧನ್ಯವಾದವನ್ನ ಸಲ್ಲಿಸಿದೀವಿ. ಯಾಕಂತ ಹೇಳಿದ್ರೆ ಅದು ನಮ್ಮ ವಿರುದ್ಧ ಖಂಡಿತ ಅಲ್ಲ. ನಾವು ಕೂಡ ಪ್ರತಿಯೊಬ್ಬರಿಗೂ ಪ್ರತಿ ಹೋಟೆಲ್ ಉದ್ಯಮಿಗಳಿಗೂ ಕೂಡ ನಾವು ಹೇಳ್ತೀವಿ, ನಮ್ಮ ಮೆಂಬರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಚ್ಛವಾದಂತಹ ಶುಭ್ರವಾದಂತಹ ಆಹಾರವನ್ನ ಕೊಡಬೇಕು ಅಂತೇಳಿ. ತಮ್ಮ ಕಿಚನ್ ಅನ್ನು ಕೂಡ ಶುಚಿಯಾಗಿ ರುಚಿಯಾಗಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆಹಾರ ಅಂತ ಹೇಳಿದ್ರೆ ಆರೋಗ್ಯ. ನಾವು ಕೊಡುವಂತಹ ಆಹಾರದಲ್ಲಿ ಔಷಧದ ಗುಣ ಕೂಡ ಇರ್ತದೆ. ನಾವು ಯೂಸ್ ಮಾಡುವಂತದ್ದು ಪೆಪ್ಪರ್ ಇರ್ಬೋದು, ಈ ರೀತಿಯ ಪದಾರ್ಥಗಳನ್ನ ನಾವು ಕೊಡುವಾಗ ಇದನ್ನ ಬಹಳ ಗಂಭೀರವಾಗಿ ತಾವು ತಗೊಳ್ಬೇಕು ಅಂತ ಹೇಳಿದ್ವಿ. ಯಾಕಂತ ಹೇಳಿದ್ರೆ ಯಾರು ನೆಗ್ಲಿಜೆನ್ಸ್ ಮಾಡ್ತಾರೆ, ಯಾರು ತಮ್ಮ ಕಿಚನ್ ಅನ್ನ ಅಥವಾ ತಮ್ಮ ರೆಸ್ಟೋರೆಂಟ್ ಅನ್ನ ಅಥವಾ ತಮ್ಮ ಬಾತ್ರೂಮ್ಗಳನ್ನ ಕೊಳಚೆಯಾಗಿ ಇಟ್ಕೊಂಡಿರ್ತಾರೆ, ಖಂಡಿತವಾಗಿಯೂ ಕೂಡ ಗ್ರಾಹಕರು ಇವತ್ತು ಹೋಗಲ್ಲ. ಗ್ರಾಹಕರು ಬಹಳ ಬುದ್ಧಿವಂತರಿದ್ದಾರೆ. ಈ ರೈಡ್ಗಳು ಈಗ ಮಾತ್ರ ಆಗಿದ್ದಲ್ಲ, ಈಗಾಗಲೇ ಫುಡ್ ಕಮಿಟಿ ಇರ್ತದೆ, ಹೆಲ್ತ್ ಕಮಿಟಿ ಇರ್ತದೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಹೆಲ್ತ್ ಆಫೀಸರ್ಸ್ ಇರ್ತಾರೆ. ಆಗಾಗ ಪ್ರತಿ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೊಮ್ಮೆ ನಮ್ಮ ಪ್ರತಿ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ದರ್ಶಿನಿಗಳು ಭೇಟಿ ಕೊಡ್ತಾರೆ. ಅವರು ಬೇಕರಿಗಳಿಗೆ, ಸ್ವೀಟ್ ಶಾಪ್ಗೆ ಬೇಕರಿಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಏನ್ ತೊಂದರೆಗಳಾಗಿದೆ ಅದನ್ನ ಲಿಸ್ಟ್ ಮಾಡ್ಬಿಟ್ಟು ನಮಗೆ ಲೆಟರ್ ಕೊಟ್ಬಿಟ್ಟು 1 ವಾರದ ಗಡುವನ್ನ ಕೊಟ್ಟು ಅಷ್ಟು ಒಳಗಡೆ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಇದು ಕಾನೂನಿನಲ್ಲಿ ಇದೆ.
ಯಾಕಂತ ಹೇಳಿದ್ರೆ ಯಾವುದೇ ರೆಸ್ಟೋರೆಂಟ್ ಇರ್ಬೋದು, ಯಾವುದೇ ಹೋಟೆಲ್ ಇರ್ಬೋದು, ಇಮಿಡಿಯೇಟ್ ತಪಾಸಣೆ ಹೋದಾಗ ಅಲ್ಲಿ ಏನೋ 4 ಕೊಳೆತ ಈರುಳ್ಳಿ ಸಿಕ್ತು ಅಂದ ತಕ್ಷಣ ಹೋಟ್ಲನ್ನ ಬಾಗ್ಲಾಕ್ಲಿಕ್ಕೆ ಆಗಲ್ಲ. ಮನೆಯಲ್ಲಿ ಕೂಡ ಆಗತ್ತೆ. ನೀವು ಟೊಮೆಟೊ ತರಕಾರಿ ಬರುವಾಗ ಹಾಳಾಗಿರೋದು ಬಂದಿರುತ್ತೆ, ಅದನ್ನ ಕಟ್ ಮಾಡುವಾಗ ಸಪರೇಟ್ ಆಗಿ ಎತ್ತಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಅಲ್ಲಿ ಅಡಿಗೆ ಮಾಡುವಂತಹ ಶೆಫ್ ಇರ್ಬೋದು, ಅಥವಾ ಅಡಿಗೆ ಭಟ್ಟ ಇರ್ಬೋದು, ಅಥವಾ ಸರ್ವ್ ಮಾಡುವಂತ ಜನರೇ ಇರ್ಬೋದು, ಅಡಿಗೆ ಕಟ್ಟಿಂಗ್ ಮಾಸ್ಟರ್ ಇರ್ಬೋದು, ಅವರು ಕೂಡ ಅಲ್ಲೇ ಊಟ ಮಾಡುವವರು, ನಾವು ಕೂಡ ಅಲ್ಲೇ ಊಟ ಮಾಡುವವರು. ಯಾರು ಕೂಡ ಕೊಳೆತ ಪದಾರ್ಥವನ್ನ ಅಥವಾ ಹಾಳಾಗಿರುವ ಪದಾರ್ಥವನ್ನ ಖಂಡಿತವಾಗಿಯೂ ಕೂಡ ಹಾಕೋದಿಲ್ಲ. ಹಾಕೈತೆ ಹೋದಾದ್ರೆ ಅವನು ಹೆಚ್ಚು ದಿನ ಹೋಟೆಲ್ನ ನಡೆಸಲಿಕ್ಕೆ ಸಾಧ್ಯವಿರುವುದಿಲ್ಲ. ಇನ್ನೊಂದು ವಿಚಾರಕ್ಕೆ ಬಂದಾಗ, ರೈಡ್ ಅಲ್ಲಿ ಮಾಡಿದವರು ಯಾಕೆ ಟೈಮ್ ಕೊಡ್ತಾರೆ ಅಂತ ಹೇಳಿ, ಟೈಮು ಅವನು ತಿದ್ದುಕೊಳ್ಳಲಿಕ್ಕೆ ಟೈಮ್ ಅನ್ನ ಕೊಡಬೇಕಾಗತ್ತೆ. ಆಮೇಲೆ ತಮಿಳುನಾಡು ಅಸೋಸಿಯೇಷನ್ ಅಲ್ಲಿ ಒಂದು ಕಾನೂನನ್ನ ಅವರು ಕೋರ್ಟ್ ಇಂದ ತಗೊಂಡು ಬಂದಿದ್ರು. ತಪಾಸಣೆ ಮಾಡುವಾಗ ಯಾವುದೇ ಮೀಡಿಯಾದವ್ರನ್ನ ತಗೊಂಡು ಹೋಗಿ ಅವನು ಒಂದು 50 ವರ್ಷ 100 ವರ್ಷ ಬ್ರ್ಯಾಂಡ್ ಮಾಡಿರ್ತಾನೆ. ಯಾವುದೋ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಹೋಟ್ಲನ್ನ ಕಟ್ಟಿದಾಗ ಅವನ ಹಿಂದೆ ಪರಿಶ್ರಮ ಇರುತ್ತೆ. ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿರೋದಕ್ಕೆ, ಅಥವಾ ಯಾವುದೋ ಒಂದು ಜಿರಳೆ ಸಿಕ್ತು, ಅಥವಾ ಏನೋ ಕೊಳ್ತೋಗಿರೋ ಸಾಮಾನ್ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಮೀಡಿಯಾದವ್ರು ತಗೊಂಡೋಗಿ ಅವನ್ ಹೈಲೈಟ್ ಮಾಡಿ ಇಡೀ ಪಬ್ಲಿಕ್ಗೆ ಅದನ್ನ ತೋರಿಸಿದಾಗ ಅವನ ಜೀವನ ಪರಿ ಏನಾಗ್ಲಿಕ್ಕಿಲ್ಲ, ಅವನ ಶ್ರಮಕ್ಕೆ ಬೆಲೆ ಇಲ್ವಾ, ಅವನು ಹಾಕಿರೋ ದುಡ್ಡು. ಅದಕ್ಕಾಗಿ ತಮಿಳುನಾಡು ಹೋಟೆಲ್ ಅಸೋಸಿಯೇಷನ್ ಅಲ್ಲಿ 7 ದಿನ ನೋಟಿಸ್ ಕೊಡಬೇಕು. ನೋಟಿಸ್ ಆದ ಮೇಲೆ ಮತ್ತೆ ಹೋದಾಗ ಏನಾದ್ರು ತೊಂದರೆ ಇದೆ ಮೀಡಿಯಾದವ್ರನ್ನ ಕರೆಸಿ ಅದನ್ನ ಪಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಕೂಡ ಆರ್ಡರ್ ಇದೆ. ಬಟ್ ನಾವು ಹೇಳ್ತೀವಿ, ಖಂಡಿತವಾಗಿಯೂ ಕೂಡ ನಾವೆಲ್ಲರಿಗೂ ನಮ್ಮ ಹೋಟೆಲ್ ಅಸೋಸಿಯೇಷನ್ ಇಂದ ನಾವೆಲ್ಲರಿಗೂ ಕೂಡ ಇಮಿಡಿಯೇಟ್ ತುರ್ತಾಗಿ ಮೀಟಿಂಗ್ ಅನ್ನ ಕರೆದು ಪ್ರತಿಯೊಬ್ಬರಿಗೂ ಹೇಳಿದೀವಿ. ಹಾಗೆ ನಮ್ಮ ಹೋಟೆಲ್ ಅಸೋಸಿಯೇಷನ್ ಅಲ್ಲಿ ನಮ್ದು ಒಂದು ಹೆಲ್ತ್ ಕಮಿಟಿ ಇದೆ, ಅದಕ್ಕೊಂದಿಷ್ಟು ಕಮಿಟಿ ಮೆಂಬರ್ಗಳನ್ನ ಇಟ್ಟಿದೀವಿ. ಆಗಾಗ ಅವರು ಕೂಡ ಹೋಗಿ ತಪಾಸಣೆ ಮಾಡ್ತಾರೆ, ಎಲ್ಲಿ ಚೆನ್ನಾಗಿಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ. ಇದು ಬಾಂಬೆಯಲ್ಲಿ ಆಲ್ರೆಡಿ ತುಕಾರಾಮ್ ಮುಂಡೆ ಅವರು ಸ್ಟಾರ್ಟ್ ಮಾಡಿದ್ರು. ಒಳ್ಳೆಯ ಸಬ್ಜೆಕ್ಟು, ಒಳ್ಳೆಯ ವಿಚಾರ. ಜನರಿಗೆ ಆರೋಗ್ಯ ಮುಖ್ಯ. ಯಾಕಂತ ಹೇಳಿದ್ರೆ ಜನರು ಆರೋಗ್ಯವಾಗಿದ್ರೆ ಮಾತ್ರ ನಮ್ಮ ಹೋಟ್ಲಲ್ಲಿ ಬಂದು ಊಟ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಅವರು ಅನಾರೋಗ್ಯ ಪೀಡಿತರಾದ್ರೆ ಅಥವಾ ನಾವು ಕೊಟ್ಟಿರುವಂತಹ ತಿಂಡಿ ಪದಾರ್ಥದಲ್ಲಿ ಅಲ್ಲಿ ವಿಷಕಾರಿಕವಾಗಿ ಅಥವಾ ಅವ್ರಿಗೆ ಏನೋ ಲೂಸ್ ಮೋಷನ್ ಆಯ್ತು ಇನ್ನೊಂದಾಯ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅವರು ನಮ್ಮ ಹೋಟ್ಲಿಗೆ ಅವರ ಜೀವಮಾನದಲ್ಲಿ ಅವರು ಬರೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಇರುತ್ತೆ. ಇನ್ನೊಂದು, ನೀವು ದರ್ಶಿನಿ ಅಥವಾ ಈಗ ಯಾವುದೇ ಹೋಟ್ಲಿಗೆ ಹೋಗ್ಬೋದು. ತಾವು ಹೇಳಿದ್ರಿ ಕಿಚನ್ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಈಗ ಎಲ್ಲ ಓಪನ್ ಕಿಚನ್ ಇದೆ. ಎಲ್ಲರೂ ಬೋರ್ಡ್ ಹಾಕಿದ್ರೆ ಎನಿ ಟೈಮ್ ನೀವು 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಕೂಡ ಒಳಗಡೆ ಹೋಗಿ ನೋಡ್ಲಿಕ್ಕೆ ಖಂಡಿತ ಇರುತ್ತೆ. ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಅಷ್ಟೇ. ದರ್ಶಿನಿ ಕಾನ್ಸೆಪ್ಟ್ ಗೆ ನೀವು ಬಂದ್ರೆ, ಇವತ್ತು ಬೆಳಿಗ್ಗೆ ಮಾಡಿರೋದು ಮಧ್ಯಾಹ್ನ ಖಾಲಿ ಆಗತ್ತೆ, ಮಧ್ಯಾಹ್ನ ಮಾಡಿದ್ದು ಸಾಯಂಕಾಲ ಖಾಲಿ ಆಗತ್ತೆ, ಸಾಯಂಕಾಲದ್ದು ಕ್ಲೋಸ್ ಆಗತ್ತೆ, ನಾಳೆ ಹೊಸದಾಗಿ ಮತ್ತೆ ಮಾಡ್ತಾರೆ. ಯಾರು ಉಳಿದ ಪದಾರ್ಥವನ್ನ ನಾಳೆಗೆ ಸೇಲ್ ಮಾಡ್ಲಿಕ್ಕೆ ಹೋಗಲ್ಲ. ಹೋದ್ರೆ ಏನಾಗತ್ತೆ, ನಿಮಗೆ ಮೀಡಿಯಾದವರಿಗೆ TRP ಹೇಗೆ ಮುಖ್ಯವೋ ನಮಗೆ ವ್ಯಾಪಾರ ಮಾಡುವವರಿಗೂ ಕೂಡ ಅದು TRP. ನಾವು ಆ ಪದಾರ್ಥವನ್ನ ಶುಚಿಯಾಗಿ, ಹಾಗೆ ಇನ್ನೂ ಒಂದು ಹೇಳ್ತೀನಿ, ಲಾಸ್ಟ್ ಟೈಮ್ ಕೂಡ ತಮ್ಮ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಅನ್ಸತ್ತೆ, ಹೆಚ್ಚಿನ ಈಗ ಬರುವಂತ ಹೋಟೆಲ್ಗಳಲ್ಲಿ ಫ್ರಿಡ್ಜ್ಗಳು ಇಡಲ್ಲ. ಯಾಕಂತ ಹೇಳಿದ್ರೆ ಪದಾರ್ಥಗಳನ್ನ ಶೇಖರಿಸಿ ಇಡಬಾರದು, ಮಾಡಿದ್ದು ತಕ್ಷಣ ಖಾಲಿ ಆಗ್ಬೇಕು ಅನ್ನುವಂತ ಕಾನ್ಸೆಪ್ಟ್. ವೆಜಿಟೇಬಲ್ ಬಂತ ಕಟ್ ಮಾಡಿದ್ರು, ಪದಾರ್ಥ ಮಾಡಿದ್ರು, ಐಟಮ್ ಮಾಡಿದ್ರು, ಖಾಲಿ ಮಾಡಿದ್ರು. ಹೀಗೆ ಹೆಚ್ಚಿನ ಈಗ ಬರುವಂತ ಫಾಸ್ಟ್ ಫುಡ್ ಜಾಯಿಂಟ್ ಗಳಲ್ಲಿ ಫ್ರಿಡ್ಜ್ಗಳು ಕೂಡ ಇರೋದಿಲ್ಲ. ಆಮೇಲೆ ಇನ್ನೊಂದು, ಸರ್ಕಾರಕ್ಕೆ ನಾವು ಈಗಾಗಲೇ ನಿವೇದನೆಯನ್ನ ಮಾಡಿದೀವಿ. ಬಹಳಷ್ಟು ಕಳಪೆ ಪದಾರ್ಥಗಳು ಬರ್ತಾ ಇದೆ, ನಮಗ್ ಗೊತ್ತಾಗಲ್ಲ. ನಾವು ಯಾರಿಗೂ ವೆಂಡರ್ಗೆ ಆರ್ಡರ್ ಮಾಡ್ತೀವಿ, ಪೆನ್ ಇರ್ಬೋದು, ಪೆಪ್ಪರ್ಗಳಿರ್ಬೋದು, ಅಥವಾ ಬೇರೆ ಪದಾರ್ಥಗಳಿರ್ಬೋದು. ನಮ್ಗೆ ಈಗ ಸುದ್ದಿ ಬರ್ತಾ ಇದೆ, ಈಗಲ್ಲ ಮುಂಚೆನೂ ಕೂಡ ಬರ್ತಾ ಇದೆ, ಪನ್ನೀರಲ್ಲಿ ಮೈದಾ ಮಿಕ್ಸ್ ಮಾಡ್ತಾರೆ, ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರ್ ಮಿಕ್ಸ್ ಮಾಡ್ತಾರೆ, ಅಥವಾ ಚಿಲ್ಲಿ ಪೌಡರ್ ಅಲ್ಲಿ ಬೋರಿಕ್ ಪೌಡರ್ ಮಿಕ್ಸ್ ಮಾಡ್ತಾರೆ. ಈ ತರದೆಲ್ಲ ಇರುತ್ತೆ. ಇದನ್ನ ಸರ್ಕಾರ ಕಳಪೆ ಗುಣಮಟ್ಟದ ಪದಾರ್ಥಗಳು ಎಲ್ಲಿ ಬರ್ತಾ ಇದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು. ಆವಾಗ ಏನಾಗುತ್ತೆ, ನಾವು ಕೊಡುವಂತ ಪದಾರ್ಥಕ್ಕೆ ಸರಿಯಾದಂತಹ ವ್ಯಾಲ್ಯೂ ಸಿಗುವಂತಹ ಪದಾರ್ಥಗಳು ಆ ದುಡ್ಡಿಗೆ ಸಿಗ್ತದೆ. ಇದು ಮಾಡ್ಬೇಕಾಗಿರೋದು ಸರ್ಕಾರ. ಆಮೇಲೆ ಫುಡ್ ಸೇಫ್ಟಿಯಲ್ಲೂ ಕೂಡ ಕೊನೆಯ ಒಂದು ವಿಚಾರ ಹೇಳ್ತೀನಿ. ಫುಡ್ ಸೇಫ್ಟಿಯಲ್ಲಿ ನಮ್ಮಲ್ಲಿ ಒಂದು ಫುಡ್ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅವ್ರು ಎಷ್ಟು ಪರಿಣಿತರಿದ್ದಾರೆ ಅನ್ನೋದು ಕೂಡ FSSAI ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅವರು ಮೈಕ್ರೋ MSc ಮಾಡಿರ್ಬೇಕು, ಅವರು ಕೂಡ ಪರಿಣಿತರಿರ್ಬೇಕು. ಅವರು ನಮ್ಮಲ್ಲಿ ಪದಾರ್ಥವನ್ನ ತೆಗೆದುಕೊಂಡು ಹೋದ ತಕ್ಷಣ ವಿದಿನ್ 1 or 2 hours ಅಲ್ಲಿ ಲ್ಯಾಬ್ ಅಲ್ಲಿ ಅದನ್ನು ಪರೀಕ್ಷೆ ಮಾಡಬೇಕು, ತದನಂತರ ರಿಪೋರ್ಟ್ ಅನ್ನು ಕೊಡಬೇಕು ಅಂತಿದೆ.
ಈಗ ಏನಾಗ್ತಾ ಇದೆ, ಅವ್ರು ತಗೊಂಡು ಹೋಗ್ತಾರೆ 3 ಗಂಟೆನೋ 4 ಗಂಟೆನೋ 5 ಗಂಟೆ ಬಿಟ್ಟು ತಪಾಸಣೆ ಮಾಡಿದಾಗ ಆಟೋಮೆಟಿಕಲಿ ಐಟಮ್ ಹಾಳಾಗಿರುತ್ತೆ. ಇವೆಲ್ಲವೂ ಕೂಡ ನಮಗೆ ಹೇಗೆ ಕಾನೂನಿದೆ, ಅವರಿಗೂ ಕೂಡ ಕಾನೂನಿದೆ. ಸಾಧ್ಯವಾದಷ್ಟು ಕಳಪೆ ಗುಣಮಟ್ಟದ ಕಲಬೆರಕೆ ಪದಾರ್ಥಗಳನ್ನ ಸರ್ಕಾರ ಬಂದ್ ಮಾಡಬೇಕು. ಇನ್ನೊಮ್ಮೆ UT ಖಾದರ್ ಅವರಿಗೆ ನಾವು ಆಲ್ರೆಡಿ ಅವರಿಗೆ ಮುಕ್ತವಾಗಿ ಹೇಳಿದೀವಿ, ಇನ್ನೊಮ್ಮೆ ಅವ್ರಿಗೆ ಹೇಳ್ತೀವಿ, ರೈಡ್ ಮಾಡಿ, ಏನು ತೊಂದರೆ ಇಲ್ಲ, ದಯವಿಟ್ಟು ಎಲ್ರಿಗೂ ಕೂಡ ಜಾಗೃತರಾಗ್ಲಿ ಅಂತ. ಎಸ್ ಸರ್, ಮತ್ತೆ ಮಾತಾಡ್ತೀನಿ. ಯೂನಸ್ ಸರ್, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಒಟ್ನಲ್ಲಿ ಆರೋಗ್ಯ ಸಚಿವರ ಕಾರ್ಯಮಾತೆ ನಿಜಕ್ಕೂ ಕೂಡ ಶ್ಲಾಘನೀಯ. ಇನ್ನು ಜನರೇ ಥಿಂಕ್ ಮಾಡಬೇಕು ಹೊರಗಡೆ ತಿನ್ನೋದು ಎಷ್ಟು ಸೇಫ್ ಅಂತ. ಎಸ್, ಇನ್ನು ಯೂನಸ್ ಸರ್, ಈಗ ನೀವ್ ಹೇಳಿ, ಈ ರೀತಿ ಪ್ರತಿಷ್ಠಿತ ಕ್ಲಬ್ಗಳಲ್ಲಿಯೇ ಈ ರೀತಿ ಕಲುಷಿತ ಆಹಾರ ಪತ್ತೆಯಾಗಿರೋದು ಎಷ್ಟು ಆತಂಕಕಾರಿ ಅಂತ. ನಮಸ್ಕಾರ ಎಲ್ರಿಗೂ. ಈಗ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ನಮ್ಮ UT ಖಾದರ್ ಸಾಹೇಬರು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ, ಹಜ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಆಗಿದ್ದಾರೆ. ಭಾಳ ಹೆಮ್ಮೆ ಆಗ್ತದೆ ಇಂಥ ವಿಚಾರ ಎಲ್ಲ ಕೇಳಿದ್ರೆ. ಯಾಕಂದರೆ ಬೇಸಿಗೆಯಲ್ಲಿ ನಾವು ಸಿನಿಮಾ ಆರ್ಟಿಸ್ಟ್ ಮತ್ತು ಪ್ರೊಡ್ಯೂಸರ್ ಕೂಡ ಇರ್ತೀನಿ. ಓಕೆ, ಪಿಕ್ಚರಲ್ಲಿ ಹೆಂಗೆ ಈ ತೋರಿಸ್ತಾರೋ ಅದೇ ಥರ ಒಂದು 4-5 ಜನ ಮಿನಿಸ್ಟ್ರು ಈ ಥರ ಈ ನಡವಳಿಕೆಯನ್ನು ಸ್ವಲ್ಪ ಅವರು ಹೆಚ್ಚಳ ಮಾಡಿಕೊಂಡು ಸ್ವಲ್ಪ ಜನಗಳಿಗೆ ಅಂದರೆ ರಾಂಗಾಗಿ ಜನರನ್ನ ಪರಿವರ್ತನೆ ಮಾಡೋರು, ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಡೋರು, ಸೊಸೈಟಿನ ಕೀಳು ಭಾವನೆಯಿಂದ ನೋಡೋರು, ಸೊಸೈಟಿನ ಒಂಥರ ಕೆಳಮಟ್ಟದಲ್ಲಿ ತಗೊಂಡೋಗೋರನ್ನ ಅವ್ರನ್ನೆಲ್ಲ ಮಟ್ಟ ಆಗಬೇಕು ಅನ್ನೋದು ಇದರ ಉದ್ದೇಶ ಅಂತ ಕಾಣ್ತದೆ. ನಿಜವಾಗ್ಲೂ ಅದು ತುಂಬ ಏನು ಹೇಳೋದು, ಬೇಷ್ ಅನ್ನಿಸ್ಬೇಕು ಇಂಥ ವಿಚಾರಗಳನ್ನೆಲ್ಲ ಅಂತ ನಾನು ಹೇಳ್ತೀನಿ. ಹೀಗಾಗಿ ಔಟ್ ಆಫ್ ಟಾಪಿಕ್ ಒಂದು 10 ಸೆಕೆಂಡ್ಸು. ಎಲ್ಲೆಲ್ಲಿ ಚರ್ಚ್ಗಳಿದೆ, ಎಲ್ಲೆಲ್ಲಿ ಮಸೀದಿ ಇದೆ, ಎಲ್ಲೆಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಒಂದು 100 ಕಿಲೋಮೀಟರ್ ಸ್ಕೂಲ್ ಎಲ್ಲೆಲ್ಲಿದೆ ಅಲ್ಲಿ 100 ಕಿಲೋಮೀಟರ್ಸ್ಗೆ ಬಾರ್ ಆ್ಯಂಡ್ ಪಬ್ ಇಡಬಾರ್ದು ಅಂತ ಹೇಳಿದೆ. ದಯವಿಟ್ಟು ಅಂತ ಇವಾಗ ಬ್ರಿಗೇಡ್ ರೋಡಲ್ಲಿ ನೀವು ನೋಡ್ಬೋದು, ಪ್ಯಾಟ್ರಿಕ್ಸ್ ಚರ್ಚ್ ಅಂತ ಇದೆ, ಅಲ್ಲೇ ಹಿಂದೆನೇ ಪಬ್ ನಡೆಸ್ತಾರೆ. ನಾನು ಕ್ರಿಶ್ಚಿಯನ್ನೇ, ಅದು ಎಷ್ಟುವರೆಗೂ ಸರಿನೋ ಏನೋ ನನಗೆ ಗೊತ್ತಿಲ್ಲ. ಇಂಥ ವಿಚಾರಗಳನ್ನೆಲ್ಲ ಮಟ್ಟ ಹಾಕಬೇಕು, ಇಂಥ ವಿಚಾರಗಳನ್ನೆಲ್ಲ ಮಟ್ಟ ಹಾಕಬೇಕು. ಅದೇ ಥರದಲ್ಲಿ ಎಲ್ಲೆಲ್ಲಿ ಸ್ಕೂಲ್ ಹತ್ರ ಇವಾಗ ನೋಡಿ, ತಮಿಳ್ನಾಡು ಗೌರ್ಮೆಂಟ್ ಎಷ್ಟು ಕ್ವಿಕ್ಕಾಗಿ 300 ಚಿಲ್ಲರೆ ಬಾರ್ನ ಕ್ಲೋಸ್ ಮಾಡಿದರು. ಅದೇ ಥರ ನಡಿಬೇಕು, ಇಲ್ಲಿ ಕೂಡ ನಡಿಬೇಕು. ಇಲ್ಲಿ ಕೂಡ ಈ ಥರ ಬಂದಿದ್ದ ಸರ್ಕಾರ ಅದು, ಅವ್ರಿಗೆ ಅಷ್ಟು ಬುದ್ಧಿವಂತಿಕೆ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ತುಂಬ ವರ್ಷಗಳಿಂದ ಇದೆ. ನಾವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ನಾವು ಇನ್ನೂ ಫೋರ್ಸ್ಫುಲ್ಲಾಗಿ ಇನ್ನೂ ಪವರ್ಫುಲ್ಲಾಗಿ ಅದನ್ನೆಲ್ಲ ಮಟ್ಟ ಆಗಬೇಕು ಅನ್ನೋ ನನ್ನ ಉದ್ದೇಶ. ಆಮೇಲೆ ಯಾರ್ಯಾರು ಜನರಿಗೆ ನ್ಯಾಯ ಕೊಡೋದಿಲ್ವೋ, ಅಧಿಕಾರಿಗಳಾಗಲಿ, ಒಳ್ಳೊಳ್ಳೆ ಸಾಮಾಜಿಕ ಕ್ಷೇತ್ರದಲ್ಲಿರೋರು, ಜನಗಳಿಗೆ ಯಾರ್ಯಾರು ನ್ಯಾಯ ಕೊಡೋದಿಲ್ವೋ, ಯಾರ್ಯಾರು ಒಳ್ಳೆ ಫುಡ್ ಕೊಡೋದಿಲ್ವೋ, ಬಟ್ಟೆ ಬರೆ ಕೊಡೋದಿಲ್ವೋ, ಯಾರ್ಯಾರು ಚೀಟಿಂಗ್ ಈ ಥರ ಎಲ್ಲ ಮಾಡ್ತಾರಲ್ಲ, ಪಿಕ್ಚರಲ್ಲಿ ತೋರಿಸಿದ್ರೆ ಸಾಲ್ದಿದ್ದು, ಪಿಕ್ಚರಲ್ಲಿ ತೋರಿಸಿದ್ರೆ ಸಾಲ್ದಿದ್ದು. ಈ ಸೊಸೈಟಿ ಹದಗೆಟ್ಟಿದೆ ತುಂಬ. ನೀವು ನೋಡಿ, ಫಾರ್ ಎಕ್ಸಾಂಪಲ್ ನಾನು ಬ್ರಿಗೇಡ್ ರೋಡ್ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಓದ್ದವನು. ಚಿಕ್ಕ ವಯಸ್ಸಿಂದಲೂ ನಾನು ಇದು ಹಿಂಗೆ ಹೋಗೋದು, ಹಿಂಗೆ ಬರೋದು. ಚಿಕ್ಕ ವಯಸ್ಸಿಂದಲೂ ಇಲ್ಲಿ ನಡೀದಿರೋ ಬಾರು ಪಬ್ ಕಲ್ಚರ್ ಅಲ್ಲ, ಫಾರಿನ್ ಕಲ್ಚರ್ ಅಲ್ಲ, ಮತ್ತು ಈ ಏನು ವೇಷವಾಟಿಕೆ ಅನ್ನೋದು ಏನೇನಿದೆ ಎಲ್ಲ ಬ್ರಿಗೇಡ್ ರೋಡು, MG ರೋಡು, ರೆಸಿಡೆನ್ಸಿ ರೋಡು, ಇತ್ತೀಚೆಗೆ ಶಿವಾಜಿನಗರ, ಕಲಾಸಿಪಾಳ್ಯ, ಆಮೇಲೆ ಮೆಜೆಸ್ಟಿಕ್ಕು, ಈ ಕಡೆ ಇಂದಿರಾನಗರ ಕಡೆ ಹೆಚ್ಚಳ ಆಗಿಬಿಟ್ಟಿದೆ ಇವಾಗ ಇತ್ತೀಚೆಗೆ, ಕೋರಮಂಗಲ, ಅದಾದಮೇಲೆ ಸಂಜಯ್ ನಗರ, ಬೇಕ್ರಿ ಸರ್ಕಲ್ಲು, ಇವನ್ನೆಲ್ಲ ಮಟ್ಟ ಹಾಕಬೇಕು. ನೋಡಿ ಹೊಡಿಬೇಕು, ಏನು ನೋಡಿ ಹೊಡಿಬೇಕು. ನೋಡಿ ಯಾರ್ಯಾರು ಇಂಥವೆಲ್ಲ ಮಾಡ್ತಾ ಇರ್ತಾನೋ ಅವನ್ನೆಲ್ಲ ಈ ಸಮಾಜಕ್ಕೆ ಯಾರು ರಾಂಗ್ ಮೆಸೇಜ್ ಕೊಡ್ತಾನೆ, ಯಾರು ಸಮಾಜನ ಹಾಳು ಮಾಡಬೇಕು ಅಂತ ಹುಟ್ಟಿದೇನೋ ಯಾರನ್ನೂ ಬಿಡಬಾರ್ದು. ಅವನು ಯಾವುದೇ ಜಾತಿ ಧರ್ಮ ಇರಲಿ ಯಾರನ್ನೂ ಬಿಡಬಾರ್ದು. ಇನ್ನು ಯಾರ್ಯಾರು ಈ ಚರ್ಚ್ಗಳಿಗೆ ಮತ್ತು ಯಾರ್ಯಾರು ಮಸೀದಿಗಳಿಗೆ, ಈ ಸ್ಕೂಲ್ಗಳಿಗೆ ಮತ್ತು ಯಾರ್ಯಾರು ದೇವಸ್ಥಾನಗಳಿಗೆ ಕೆಟ್ಟ ಏನು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾನೋ ಅವನ್ನ ಬಿಡಲೇಬಾರ್ದು. ಅವನು ಯಾರಾದರೂ ಇರಲಿ. ಇಂಥ ಇವಾಗ UT ಖಾದರ್ ಅವ್ರು ಮಾಡಿರೋದು ಎಲ್ಲ ಕ್ಷೇತ್ರದಲ್ಲಿ ಆಗಬೇಕು. ಇದು ಎಲ್ಲ ಕ್ಷೇತ್ರ, ಪ್ರತಿಯೊಂದು ಮಿನಿಸ್ಟ್ರು ಕೂಡ ಪ್ರತಿಯೊಂದು ಒಂದೊಂದು ಎವ್ರಿಡೇ ಒಂದು ಹೀರೋ ಥರ ಬರಬೇಕು ಅನ್ನೋದು ನನ್ನ ಉದ್ದೇಶ. ಹೀರೋ ಥರ ಬರಬೇಕು. ಹೀರೋ ಪಿಕ್ಚರಲ್ಲಿ ನೋಡಿಬಿಟ್ಟು ಕ್ಲಾಪ್ಸ್ ಮಾಡಿಬಿಟ್ಟು ವಿಜುವಲ್ ನೋಡ್ಬಿಟ್ಟು ಬರೋದಲ್ಲ, ಅದಲ್ಲ. ಈ ಇಡೀ ನಮ್ಮ ಲೈಫ್ನ ಹಂಗೆ ಅಳವಡಿಸ್ಕೊಂಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ರಾಜಕೀಯಕ್ಕೆ ಬಂದಿದ್ದೆ ಹಂಗೆ, ನಾನು ಬಂದಿರೋದು ಹಂಗೆ. ಇನ್ನು ಮುಂದೆ ದೇವರು ಏನಾದ್ರು ನನಗೊಂದು ಗೌರ್ಮೆಂಟಲ್ಲಿ ಪೋಸ್ಟ್ ಕೊಟ್ಟರೆ ನಾನು ಹಂಗೆ ಮಾಡ್ತೀನಿ ಅನ್ನೋದು ನನಗೆ 100% ಭರವಸೆ ಇದೆ. ಅದೇ ಥರದಲ್ಲಿ ಇವತ್ತು ನಮ್ಮ UT ಖಾದರ್ ಏನು ಮಾಡೋರೆ ನಿಜವಾಗ್ಲೂ ತುಂಬ ನನಗೆ, ನಮಗೆ ಸೀನಿಯರ್ ಅವರು ಕಾಲೇಜಲ್ಲಿ, ಅದು ಕೂಡ ಇದೆ. ತುಂಬ ಹೆಮ್ಮೆ ಆಗ್ತದೆ ನನಗೆ. ಆತನ ಗೌರ್ಮೆಂಟು ಎಲ್ಲ ಮಿನಿಸ್ಟ್ರಿಗಳಿಗೂ ಒಂದು ಏನು ಹೇಳೋದು, ಟಾಸ್ಕ್ ಅನ್ನೋದು ಕೊಡಬೇಕು. ಹೆಂಗೆ ಒಂದು
IT ಕಂಪ್ನಿಯಲ್ಲಿ ಹೆಂಗೆ ಕೊಡ್ತಾನೆ, ಈ ಟಾಸ್ಕ್ನ ಇಷ್ಟೊಳಗೆ ಮುಗಿಸಿ ಇದನ್ನ ರೆಡಿ ಮಾಡಬೇಕು ಅನ್ನೋ ಥರ ಈ ಥರ ಒಂದು ಟಾಸ್ಕ್, ಒಂದು ಟಾರ್ಗೆಟ್ ಅಂತ ಕೊಟ್ಟು ಆ ಟಾರ್ಗೆಟಲ್ಲಿ ಒಂದು ತಿಂಗಳಲ್ಲಿ ಬ್ಯಾಂಗ್ಳೂರ್ನ ಸ್ವಚ್ಛ ಮಾಡಬೇಕು ಅಂತ ಯಾರನ್ನ ಮನಸ್ಸು ಮಾಡಿ ಒಂದು 10 ಜನ ಮಿನಿಸ್ಟ್ರುಗಳು ಸೇರ್ಕೊಂಡು ಮಾಡಿದ್ರೆ ಒಂದೊಂದು, ಫಾರ್ ಎಕ್ಸಾಂಪಲ್ ಅಬಕಾರಿ ಇಲಾಖೆ ಮೊದಲನೇದು, ಅದಾದಮೇಲೆ ಈ ಹೆಲ್ತ್, ಈ ಫುಡ್ ಆ್ಯಂಡ್ ಸಿವಿಲ್ ಸರ್ವಿಸು, ಈ ಎಜುಕೇಷನ್ ಡಿಪಾರ್ಟ್ಮೆಂಟು, ಒಂದು 10 ಜನ ಮಿನಿಸ್ಟ್ರು ಸುಮ್ಮನೆ ಹಂಗೆ ನಿಂತ್ಕೊಂಡು ಕೈ ಎತ್ತಿ ಹಂಗೆ ಇಲ್ಲ ನಾನು ಇವತ್ತು ಮಾಡ್ತೀನಿ ಮುಗಿಸ್ತೀನಿ ಅಂತ ಒಂದು ತಿಂಗಳು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಎಲ್ಲೋ ಹೋಗ್ಬಿಡ್ತದೆ. ಯಾಕಂದರೆ ಇವತ್ತು ವರ್ಲ್ಡಲ್ಲಿ ಬೆಂಗಳೂರು ಒಂದು ನಂಬರ್ 1 ಪ್ಲೇಸಲ್ಲಿದೆ. ಇದನ್ನು ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕಾಗಿರೋ ಒಂದು ವಿಚಾರ. ನಾವೆಲ್ಲ ಸೇರ್ಕೊಂಡೇ ಮಾಡಬೇಕು ಅದನ್ನು. ಯಾರು ರಾಜಕೀಯದವ್ರು ಮಾತ್ರ ಅಲ್ಲ, ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟ್, ಎಲ್ಲ ಪಬ್ಲಿಕ್ ಎಲ್ಲರಿಗೂ ಸೇರಿ ಹೇಳ್ತೀನಿ, ನಾವು ಇದನ್ನು ಕಾಪಾಡ್ಕೊಬೇಕು, ಈ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು. ನಾನು ಯಾವಾಗಲೂ ಟಿ ವಿಲಿ ಬರೋವಾಗೆಲ್ಲ ಹೇಳ್ಕೊತೀನಿ, ಬ್ಯಾಂಗ್ಳೂರನ್ನು ಉಳಿಸ್ಕೊಬೇಕು. ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಆ್ಯಂಡ್ ಬಿಗ್ಗೆಸ್ಟ್ ಸಿಟಿ ಇನ್ ವರ್ಲ್ಡ್. ಇದನ್ನು ಹಂಗೆ ತಗೊಂಡೋಗ್ಬೇಕು. ಮತ್ತು ಯಾರು ಇದಕ್ಕೆ ಕಳಂಕ ತರೋಕ್ಕೆ ಯಾರನ್ನೂ ಬಿಡಬಾರ್ದು. ಯಾವ ಹೋಟ್ಲ್ ಮಾಲೀಕರಾಗಲಿ, ಯಾರು ಕೆಟ್ಟದಾಗಿ ನಮ್ಮ ಸೊಸೈಟಿಗೆ ಮೆರುಗು ತರುವಂತಹ ಡಾಕ್ಟರ್ ಆಗಲಿ, ಅವನಾಗಲಿ, ಯಾರನ್ನೂ ಬಿಡಬಾರ್ದು. ಯಾವ ಹೆಂಗೆ ಒಂದು ಕಳ್ಳನ ಹಿಡಿದು ಹೆಂಗೆ ಜೈಲಿಗೆ ಹಾಕ್ತಾರೆ, ಅದೇ ಥರ ಅವನವನು ಇದು ತೋರಿಸ್ಕೊಡೋದಲ್ಲ, ಇವನು ಹಿಂಗೆ ರಾಂಗ್ ಮಾಡ್ತಾನೆ ಅನ್ನೋದಲ್ಲ, ನೀನೇ ಹಿಡಿದು ಹಂಗೆ ತಗೊಂಬಂದು ಇಮಿಡಿಯೇಟಾಗಿ ಮಿನಿಸ್ಟ್ರಿಗೆ ಕೊಡೋದು, ಪೊಲೀಸ್ ಸ್ಟೇಷನ್ ಕೊಡೋದು, ಸಂಬಂಧಪಟ್ಟ ಇಲಾಖೆಗೆ ಕೊಡೋದು, ಕೊಟ್ಟು ಈ ಸಿಟಿನ ಕ್ಲೀನ್ ಮಾಡಿ ಆದಷ್ಟು ಬೇಗ ನಮ್ಮಲ್ಲಿ ಕ್ಲೀನ್ ಸಿಟಿ ಅಂತಲೂ ಇಗಬೇಕು. ಸಿಲಿಕಾನ್ ಸಿಟಿ ಅಂತ ಇತ್ತು, ಅದಕ್ಕೆ ಮುಂಚೆ ಗಾರ್ಡನ್ ಸಿಟಿ ಅಂತ ಕ್ಲೀನ್ ಸಿಟಿ ಅಂತಲೂ ಆಗಬೇಕು. ಇತ್ತೀಚೆಗೆ ಗಾರ್ಬೇಜ್ ಕೂಡ ಜಾಸ್ತಿ ಆಗೋಗಿದೆ ಎಲ್ಲ ಕಡೆ, ಅದನ್ನ ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಎಸ್ ಮತ್ತೆ ಮಾತಾಡ್ತೀನಿ ಸರ್. ಈಗ ಗೌಡ್ರು ಸರ್, ಈಗ ನಾವು ಹಿಂದೆ ಗಮನಿಸಿದ್ವಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ರೇಡ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಈಗ ಶಾಂಗ್ರಿಲಾ ಹೋಟೆಲ್ ಆಗಿರ್ಬೋದು ಅಥವಾ ಲಲಿತ್ ಅಶೋಕ್ ಹೋಟೆಲ್ ಆಗಿರ್ಬೋದು, ಎಲ್ಲ ರೇಡ್ ಆಗಿತ್ತು. ಆದರೆ ನೆಕ್ಸ್ಟ್ ಏನು ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅಂದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರಾ ಅಥವಾ ಫೈನ್ ಹಾಕಿದ್ರಾ, ಏನು ಮಾಡಿದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಯಾವುದು ಏನೂ ಆಗಲ್ಲ. ನಾನು ಅದಕ್ಕೆ ದಂಧೆ ಅಂತ ಹೇಳಿದೆ. ಈಗ ಒಂದು 2-3 ವಿಚಾರಗಳನ್ನ ಆಗಲೇ ಹೇಳಿದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಹೇಳ್ತೀನಿ. ಇದು ಜನಸಾಮಾನ್ಯರ ಹಿತವನ್ನ ಕಡೆಗಣಿಸಿ ಎಲೈಟ್ ಪೀಪಲ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ ಅಂತ ಹೇಳಿದೆ. ಈಗ ಒಂದು ಕ್ಲಬ್ ಅಂತ ತಗೊಳ್ಳೋಣ. ಆ ಕ್ಲಬ್ ಇರೋದೇ ಎಲೈಟ್ಸ್, ಎಲ್ಲ ಮೇಲ್ವರ್ಗದ. ಒಂದೇ ಸರ್ ದಯವಿಟ್ಟು ಆಮೇಲೆ ಮಾತಾಡಿರಂತೆ. ಮೇಲ್ವರ್ಗದ ಜನನೇ ಇದ್ದಾರೆ. ಆ ಮೇಲ್ವರ್ಗದ ಜನರಲ್ಲಿ ಯಾರು ಪ್ರಭಾವಿ ಇದ್ದಾರೆ ಅವನು ಮಾತ್ರ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇದ್ದಾನೆ. ಆ ಆಡಳಿತ ಮಂಡಳಿಯಲ್ಲಿ ಇರುವಂತ ಆ ವ್ಯಕ್ತಿಗೆ ಟೈಮ್ ಇಲ್ಲ, ಯಾಕೆಂದ್ರೆ ಅವನ ಬಿಸ್ನೆಸ್, ಅವನ ವ್ಯವಹಾರ. ಅದರಿಂದಾಗಿ ಅವನು ಅಡಿಗೆ ಮನೆ ನೋಡುವಂತಹ ಕನಿಷ್ಠ ಟೈಮು ಇಲ್ಲ, ಯೋಗ್ಯತೆನೂ ಇಲ್ಲ. ನಾನು ಇದನ್ನ ಯಾಕೆ ಈ ಕಠಿಣ ಶಬ್ದ ಬಳಕೆ ಮಾಡ್ತಿದ್ದೀನಿ ಅಂದ್ರೆ, ತಾವು ತೋರಿಸ್ತಾ ಇದ್ದೀರಿ ಅಲ್ಲಿ ಮುಚ್ಚಿಟ್ಟಿರುವಂತ ಡಬ್ಬ ಒಡೆದೋಗಿದೆ. ಅದು ಒಂದಿನ ಕೊಡದೋಗಿರೋದಲ್ಲ, ಆ ಮೂಲೆಯಲ್ಲಿ ಕಸ ಬಿದ್ದಿದೆ. ಅದು ಒಂದಿನದಲ್ಲ. ಒಬ್ಬ ವ್ಯಕ್ತಿ ಯಾವುದರ ಉಸ್ತುವಾರಿ ಇದ್ದಾನೆ, ಆಡಳಿತ ಮಂಡಳಿಯ ನಿರ್ದೇಶಕನೋ, ಅಧ್ಯಕ್ಷನೋ, ಕಾರ್ಯದರ್ಶನೋ, ಯಾವನೋ ಒಬ್ಬ 7-8 ಜನ ಇರ್ತಾರೆ ಒಂದು ಆಡಳಿತ ಮಂಡಳಿಯಲ್ಲಿ. 5 ಜನ ಆದ್ರೂ ಇರ್ತಾರೆ. ಅವ್ರು ಒಂದು ದಿನಕ್ಕೊಂದ್ಸರಿ ಹೋಗಿ ಬಂದ್ರೆ ಇದೇನೇ ಇದು, ಯಾಕ ಹೆಂಗಿದೆ, ಇದೇನೇ ಇದು, ಇದನ್ನ ಕೇಳಬೇಕು. ಇವ್ರು ಯಾರು ಕೇಳ್ತಾ ಇಲ್ಲ ಅಂದ್ರೆ ಇವರಿಗೆ ಟೈಮ್ ಇಲ್ಲ, ಅಥವಾ ಟೈಮ್ ಇದ್ರೂ ಕೂಡ ಇವರಿಗೆ ಕೇಳಲಿಕ್ಕೆ ಕನಿಷ್ಠ ಜ್ಞಾನ ಇಲ್ಲ, ಕನಿಷ್ಠ ಜ್ಞಾನ, ಸಾಮಾನ್ಯ ಜ್ಞಾನ ಇಲ್ಲ. ಇದು ಒಂದು ಭಾಗ. ಇನ್ನು 2ನೇ ಭಾಗ, ಆಗಲೇ ನಮ್ಮ ಇವರು ಹೋಟೆಲ್ ಸಂಘದ ಉಪಾಧ್ಯಕ್ಷರು ಹೇಳಿದ್ರು, ಕಳಪೆ ವಸ್ತುಗಳು ಬರ್ತಾ ಇದೆ. ಸ್ವಾಮಿ, ನೀವು ಕಡಿಮೆ ರೇಟ್ ಇದೆ ಅಂತೇಳಿ ಕಡಿಮೆ ಬೆಲೆ ಇರುವಂಥದ್ದು ನೀವು ತರಿಸ್ಕೊಂತೀರಿ. ಅವನು ಕಳಪೆ ಕೊಡ್ತಾನೆ, ಮೊದಲನೇ ಒಳ್ಳೇದು ಕೊಡ್ತಾನೆ, ಆಮೇಲೆ ಕಳಪೆ ತಂದು ಹಾಕ್ತಾನೆ. ನೀವು ಯಾರು ಹೋಟೆಲ್ ಮಾಲೀಕ ಇದಾನಲ್ಲ, ಹೋಟೆಲ್ ಮಾಲೀಕ ಆಗಿಂದಾಗ ಅದರ ಕ್ವಾಲಿಟಿಯನ್ನು ಚೆಕ್ ಮಾಡಬೇಕು. ಅಕಸ್ಮಾತ್ ತಪ್ಪಿದ್ರೆ ಅವನಿಗೆ ದುಡ್ಡು ಕೊಡದೆ ಕಿತ್ತಾಕ್ಬೇಕು, ಬೇರೆಯವ್ರ ಹತ್ರ ತಗೋಬೇಕು. ಆದ್ರೆ ಹೋಟೆಲ್ ಮಾಲೀಕರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಕಡಿಮೆ ಕ್ವಾಲಿಟಿ ತರ್ತಾರೆ. ಇವತ್ತು ಜನರಿಗೆ ಕೊಡ್ತಾ ಇದ್ದಂತಹ ರೇಷನ್ ಅಂಗಡಿ ಅಕ್ಕಿ ಹೋಟೆಲ್ಗೆ ಸಪ್ಲೈ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ನೀವು ಕದ್ದು ಮಾಲನ್ನ ತಗೊಂಡು ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಕೊಡ್ತೀರಿ. ಅದಕ್ಕೋಸ್ಕರ ಇದು ಅಡ್ಡದಾರಿ ಬರ್ತದೆ. ಇನ್ನು 2ನೇ ಸಂಗತಿ ನಾನು ಆಗ್ಲೇ ಪ್ರಾರಂಭದಲ್ಲೇ ಹೇಳಿಬಿಟ್ಟೆ, ಏನಂದ್ರೆ ಅಂಗಡಿಗಳು ತೂಕ ಅಳತೆ, ಕ್ವಾಲಿಟಿ ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ಮೊದಲಿಂದನೇ ಟ್ರ್ಯಾಕ್ ಮಾಡಿಕೊಂಡು ಬಂದ್ರೆ ಈ ಅಕ್ರಮಗಳಾಗೋದಿಲ್ಲ. ಆದ್ರೆ ದುರ್ದೈವ, ನಮ್ಮ ಎಲ್ಲ ವ್ಯವಸ್ಥೆಗಳು ಹೇಗಿದೆ ಅಂದ್ರೆ, ಯಾವುದೋ ಒಬ್ಬ ಪ್ರಭಾವ ವ್ಯಕ್ತಿ, ಆ ಪ್ರಭಾವ ವ್ಯಕ್ತಿಗೆ ಯಾವುದೋ ಒಂದು CA ಸೈಟು, ಸುಮ್ಮನೆ ನಿಮ್ಗೆ ಹೇಳಬೇಕು ಅನ್ನೋದ್ರ ವಿಜಯನಗರದಲ್ಲಿ ಇರುವಂತಹ ಕ್ಲಬ್ ಇದೆಯಲ್ಲ, ಆ ಕ್ಲಬ್ ಯಾವುದು ಅಂದ್ರೆ CA ಸೈಟ್ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಮೆಂಬರ್ ಆಗೋದು ಯಾರು? ಬೇರೆಯವರು.
ಅನುಭವಿಸ್ತಾ ಇದ್ದಾರೆ ಈಗ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಒಟ್ಟಾರೆ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ, ಯಾರು ಎಲೈಟ್ ಪೀಪಲ್ಸು, ಶ್ರೀಮಂತರು, ಹಣಬಲ ಇದೆ, ತೋಳ್ಬಲ ಇದೆ ಅಂತವರು ಒಳ್ಳೊಳ್ಳೆ ಜಾಗದಲ್ಲಿ ಕುತ್ಕೊಂಡಿದ್ದಾರೆ. ಕನಿಷ್ಠ ಅವರ ಯೋಗ್ಯತೆಯನ್ನ, ಅವರ ಆರೋಗ್ಯವನ್ನ, ಅವರ ಆಹಾರವನ್ನ ಅದನ್ನು ಸರಿ ಮಾಡ್ಕೊಳ್ಳದೆ ಅದರ ಪರಿಣಾಮವಾಗಿ ಇಡೀ ಸಮಾಜದ ಮೇಲೆ ಬೀಳ್ತಾ ಇದೆ. ಅಂದ್ರೆ ಕ್ಲಬ್ ಅಲ್ಲೇ ಹೀಗೆ ನಡೀತಾ ಇದೆ. ಏನ್ ಮಹಾ ಬಿಡು ಅಂತ ಹೇಳಿ ಉಳಿದಂತ ದರ್ಶನಿಗಳಿದಾವಲ್ಲ, ಅದು ಇನ್ನ ಈ ಪ್ರತಿ ಇದರಲ್ಲಿ ಕಾನೂನು ವ್ಯವಸ್ಥೆಯಲ್ಲಿದೆ. ಅವನು ಟೇಸ್ಟ್ ನೋಡಬೇಕು, ಅಕಸ್ಮಾತ್ ಕ್ವಾಲಿಟಿಯನ್ನ ಕ್ವಾಂಟಿಟಿಯನ್ನ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಯಾವ್ದಾರ ಒಂದು ಹೋಟೆಲ್ಗೆ ಹೋದ್ರೆ ಆ ಹೋಟೆಲ್ ನಲ್ಲಿ ಕೊಡುವಂಥದ್ದು ನೋಡಿ, ಕಾಫಿ ಎಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಕೊಡಬೇಕಾದಂತ ಸಂದರ್ಭದಲ್ಲಿ ಅವನು ಹಾಲಿಗೆ ಹೀಗೆ ಎತ್ತಿ ಬಿಡ್ತಾನೆ. ಎತ್ತಿ ಬಿಟ್ಟಾಗ ಅದರಲ್ಲಿ ಬರೀ ನೊರೆ ಇರ್ತದೆ. ಆ ನೊರೆಯನ್ನು ಮಾತ್ರ ತಗೊಂಡು ಮತ್ತೆ ಹಾಕ್ತಾನೆ. ಅರ್ಧನೇ ಇರೋದು ನಮಗೆ. ಅಂದ್ರೆ ಕ್ವಾಲಿಟಿನೂ ಸರಿ ಇಲ್ಲ, ಕ್ವಾಂಟಿಟಿನೂ ಸರಿ ಇಲ್ಲ. ಅಂದ್ರೆ ಪ್ರತಿ ಹೋಟೆಲ್ಗಳಲ್ಲಿ ತಾವು ಲಾಭ ಮಾಡ್ಕೊಳ್ಳಿಕ್ಕೆ ಅವರಿಗೆ 60% ಲಾಭ ಇರುತ್ತೆ. ಆದರೂ ಮತ್ತು ಲಾಭ ಮಾಡ್ಕೊಳ್ಳಿಕ್ಕೆ ಅಡ್ಡದಾರಿಯನ್ನು ಹಿಡಿತಾರಲ್ಲ, ಇದರ ಬಗ್ಗೆ ಎಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅಧಿಕಾರ ಯೋಚನೆ ಮಾಡ್ತಾ ಇದೆ, ಎಷ್ಟು ಸರ್ಕಾರಗಳು ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಪ್ರಾಮಾಣಿಕತೆಯ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಸ್ವಾರ್ಥದ ಕಾರಣದಿಂದಾಗಿ ಇವತ್ತು ಎಲ್ಲವೂ ಹಾಳಾಗ್ತಾ ಇದೆ. ಮತ್ತೆ ಮಾತಾಡ್ತೀನಿ ಮಧುಕರ್ ಸರ್, ಈ ಹಿಂದೆ ಒಂದ್ಸಲ ಈ ಮಂಗಳೂರು KFC ಮೇಲೂ ಕೂಡ ರೇಡ್ ಆಗಿತ್ತು. ಅಲ್ಲಿ ಕೊಳ್ತು ಹೋಗಿರುವಂತಹ ಚಿಕನ್ ಎಲ್ಲ ಪತ್ತೆಯಾಗಿತ್ತು. ಈಗ KFC ಅಂತ ಅಂದ್ರೆ ಮುಖ್ಯವಾಗಿ ಮಕ್ಕಳು ಜಾಸ್ತಿ ಆರ್ಡರ್ ಮಾಡ್ತಾರೆ, ಯಾಕಂದ್ರೆ ಖಾರ ಇರೋದಿಲ್ಲ, ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಪೇರೆಂಟ್ಸ್ ಕೂಡ ಹೇಳ್ತಾರೆ, ಅಲ್ಲಿ ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು KFC ಆರ್ಡರ್ ಮಾಡೋದು, ಯಾಕಂದ್ರೆ ಅದೊಂದು ದೊಡ್ಡ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮ್ಯೂಟ್ ಇದೆ ಸರ್ ನಿಮ್ಮ ಆಡಿಯೋ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, KFC ಮಾತ್ರ ಅಲ್ಲ, ಮ್ಯಾಕ್ಡೊನಾಲ್ಡ್ ಅಥವಾ ಆ ತರದ ಹಲವಾರು ಸಂಸ್ಥೆಗಳಲ್ಲೂ ಕೂಡ ಬೇಕಾದಷ್ಟು ಕಂಪ್ಲೇಂಟ್ಗಳಿವೆ, ಇಲ್ಲ ಅಂತ ಇಲ್ಲ. ಸಾಮಾನ್ಯವಾಗಿ ಅಲ್ಲಿ ಕಿಚನ್ ಅಲ್ಲಿ ಪ್ರಿಪೇರ್ ಮಾಡಿ, ಈಗ ನೀವು ಯಾವ್ದಾದ್ರು ರೆಸ್ಟೋರೆಂಟ್ ಹೋಗ್ಬೋದು ಅಥವಾ ದರ್ಶನಿಗೆ ಹೋಗ್ಬೋದು ಅಥವಾ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿಗೆ ಹೋದಾಗ ಅವ್ರದ್ದು ಸ್ವಂತ ಕಿಚನ್ ಇರುತ್ತೆ. ಅಲ್ಲಿ ಐಟಮ್ ತಂದು ಪ್ರಿಪರೇಷನ್ ಮಾಡಿ ಕಳಿಸ್ತಾರೆ. ಆದ್ರೆ KFC ಅಂತಹ ಜಾಗದಲ್ಲಿ ಒಂದು ಬನ್ ಕೂಡ ಬೇರೆ ರಾಜ್ಯಗಳಿಂದ ಬರುತ್ತೆ. ಅವ್ರದ್ದು ಕಾರ್ಪೊರೇಟ್ ಕಿಚನ್ ಇರುತ್ತೆ, ಸೆಂಟ್ರಲ್ ಕಿಚನ್ ಇರುತ್ತೆ, ಅದನ್ನ ಅವ್ರು ಕಳಿಸಿರ್ತಾರೆ. ಹಾಗೆ ಕೆಲವು ಫಿಶ್ ಫಾರ್ ಎಕ್ಸಾಂಪಲ್ ಯುರೋಪ್ ಕಂಟ್ರಿಯಿಂದ ಬರುತ್ತೆ, ಅದಕ್ಕೆ ವ್ಯಾಲಿಡಿಟಿ 1 ವರ್ಷ ಇದೆ. ಇದು ತಪಾಸಣೆ ಮಾಡುವಂತಹ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಬೇರೆಯವರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ಫ್ರಿಜ್ ಅಲ್ಲಿ ಇಟ್ಟು 1 ವರ್ಷ ಇಡ್ಬೋದು ಅನ್ನುವಂತ ಕೆಲವು ಫಿಶ್ಗಳಿಗೆ, ಅದು ನಮ್ಮ ಇಂಡಿಯಾದಲ್ಲಿ ಸಿಗತ್ತೆ, ಆ ತರದ್ದು ಇರುತ್ತೆ. ಈಗ KFC ಮ್ಯಾಕ್ಡೊನಾಲ್ಡ್ ಅಲ್ಲಿ ಖಂಡಿತವಾಗಿಯೂ ಕೂಡ ಈ ರೀತಿಯ ಬಹಳಷ್ಟು ಕಂಪ್ಲೇಂಟ್ಗಳು ಹಿಂದೆಯೂ ಕೂಡ ಬಂದಿದೆ. ಅವ್ರು ಕೊಡುವಂತ ಎಲ್ಲಾ ಫುಡ್ಗಳಲ್ಲೂ ಕೂಡ, ಯಾಕಂದ್ರೆ ಫ್ರೆಶ್ ಇರಲ್ಲ. ಈಗ ಯಾರಾದ್ರೂ ಒಬ್ಬ ರೋಗಿ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇಡ್ಲಿ ಕೊಡಿ, ಇಲ್ಲ ರವೆ ಇಡ್ಲಿ ಕೊಡಿ ಅಂತ ಹೇಳ್ತಾರೆ ಬಿಟ್ರೆ, KFC ಬರ್ಗರ್ ಕೊಡಿ ಅಥವಾ ಪಾಸ್ತಾ ಕೊಡಿ ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಜನರಿಗೆ ಗೊತ್ತಿರುತ್ತೆ. ಶೋಕಿಗಾಗಿ ವರ್ಷಕ್ಕೂ 4 ಸಾರಿನೋ ಅಲ್ಲ ತಿಂಗಳಿಗೆ 1 ಸಾರಿಯೋ ಜನ ಹೋಗ್ತಾರೆ, ತಿಂತಾರೆ. ಅವರು ಕೂಡ ಈಗಾಗಲೇ ರೈಡ್ ಮಾಡಿದ್ದಾರೆ, ಅಲ್ಲಿ ಹೆಚ್ಚಿನ ಕಂಪ್ಲೇಂಟ್ಗಳು ಕೂಡ ಉದ್ಭವ ಆಗಿದೆ. ಹಾಗಾಗಿ ಈಗ ಡಿಪಾರ್ಟ್ಮೆಂಟ್ ಅವ್ರು ಬಂದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಬಂದಾಗ ಅವರಿಗೆ ನೋಟಿಸ್ ಅನ್ನ ಮಾಡಿಬಿಟ್ಟು ಆಮೇಲೆ ಪೆನಾಲ್ಟಿಯನ್ನ ಹಾಕ್ತಾರೆ. ಸುಮ್ಮನೆ ಹೋಗಲ್ಲ ಅವ್ರು. ಒಂದಿಷ್ಟು ಪೆನಾಲ್ಟಿ ಈಗಾಗಲೇ ಶಾಂಗ್ರಿಲಾ ಇರಬಹುದು, ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳು, ಪಂಚತಾರ ಹೋಟೆಲ್ಗಳಿಗೆ ರೈಡ್ ಮಾಡಿದ್ದಾರೆ. ಲಕ್ಷಗಟ್ಟಲೆ ರೂಪಾಯಿ ಅವರಿಗೆ ಫೈನ್ ಮಾಡಿದ್ದಾರೆ. ನೀವು ಈ ತರ ಅಪರಾಧ ಮಾಡಿದ್ರಿ, ಇದು ಫೈನು, ಟೈಮ್ ಕೊಟ್ಟಿದೀವಿ, ಈ ಟೈಮ್ ಒಳಗಡೆ ನೀವು ಸರಿ ಮಾಡ್ಕೊಳ್ಬೇಕು, ಆಮೇಲೂ ಸರಿ ಆಗದೆ ಇದ್ರೆ ನಿಮ್ ಮೇಲೆ ಆಕ್ಷನ್ ತಗೊಳ್ತೀವಿ ಅಥವಾ ಬಂದ್ ಮಾಡ್ತೀವಿ ಅಂತ. ಖಂಡಿತವಾಗಿಯೂ ಯಾವುದೇ ರೆಸ್ಟೋರೆಂಟ್ ಇರ್ಬೋದು, ಹೋಟ್ಲ್ ಇರ್ಬೋದು, ಅವ್ರು ಸರಿಯಾಗಿ ನಡೆಸಿಲ್ಲ ಅಂದ್ರೆ, ಜನರ ಆರೋಗ್ಯದ ಮೇಲೆ ಅವ್ರು ಏನಾದ್ರೂ ಆಟ ಆಡ್ತಾ ಇದ್ದಾರೆ ಅಂತಾದ್ರೆ, ಯಾವುದೇ ಸಮಸ್ಯೆ ಆಗ್ಲಿ ಅಥವಾ ನಮ್ಮ ಸಮಸ್ಯೆ ಆಗ್ಲಿ ಬಾಗಿಲು ಹಾಕೋದ್ರಲ್ಲಿ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಹಾಕ್ಬೋದು ಅವ್ರು. ಯಾಕಂದ್ರೆ ಜನರು ದುಡ್ಡು ಕೊಟ್ಟು ತಿಂತಾ ಇದ್ದಾರೆ, ಅಲ್ಲಿ ಯಾರಿಗೂ ಫ್ರೀ ಕೊಡ್ತಾ ಇಲ್ಲ. ಆಮೇಲೆ ಹಾಗೆ ಸಾಹೇಬರು ಹೇಳಿದ್ರು 60% ಹೋಟ್ಲ್ ಅಲ್ಲಿ ಲಾಭ ಇದೆ ಅಂತ ಹೇಳಿ. ಆ ತರ ಲಾಭ ಇರೋದಿದ್ರೆ ಇವತ್ತು ಬೆಂಗಳೂರಲ್ಲಿ ಕನಿಷ್ಠ 600 ಹೋಟ್ಲ್ ಇದೆ ಸೇಲ್ಗೆ, ಹೊಸ ಕೋಟಿಗಟ್ಟಲೆ ಖರ್ಚು ಮಾಡಿರೋ ಹೋಟ್ಲ್ಗಳು. ಕಾಂಪಿಟಿಷನ್ಸ್ ಜಾಸ್ತಿ ಇದೆ, ಹಾಗಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಇದೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಬೆಲೆ ಈಗ ನೋಡಬಹುದು, ಸಕ್ಕರೆ ಬೆಲೆ 75 ರೂಪಾಯಿ, ಅಕ್ಕಿ ಬೆಲೆ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಬೇಡ, ಅದು ಸಬ್ಜೆಕ್ಟ್ ಅಲ್ಲ. ಅವರಿಗೆ
ಮಹನೀಯರಿಗೆ ಏನಾದರೂ ಹೋಟ್ಲ್ ಮಾಡೋದಿದ್ರೆ ಒಂದು 10 ಹೋಟ್ಲ್ ನಾನು ಕೊಡ್ತೀನಿ, ಬರ್ಲಿಕ್ಕೆ ಹೇಳಿ, ಮಾಡ್ಲಿಕ್ಕೆ ಹೇಳಿ. ಅಂದ್ರೆ ಅದು ಅವರ ಒಪಿನಿಯನ್ ಸರ್. ಓಕೆ, ಮತ್ತೆ ಮಾತಾಡ್ತೀನಿ. ಎಸ್, ಈಗ ಆರೋಗ್ಯ ಸಚಿವರು ಒಂದು QR ಕೋಡ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ನಾವು ಮಾತಾಡಲೇಬೇಕು. ಎಸ್, ಇನ್ನು ಪುಷ್ಪಾ ಮೇಡಮ್, ಈಗ QR ಕೋಡ್ ಬಗ್ಗೆ ನಾವು ಮಾತಾಡಲೇಬೇಕು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಯಾಕಂದ್ರೆ ಈಗ ಒಬ್ಬ ಕಸ್ಟಮರ್ ಹೋಗಿ ಅದನ್ನ ಸ್ಕ್ಯಾನ್ ಮಾಡ್ತಾನೆ, ಅಂದ್ರೆ ಆತನಿಗೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಹೀಗಾಗಿ ಸ್ಕ್ಯಾನ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿ 24 ಅವರ್ಸ್ ಒಳಗಡೆ ಅಧಿಕಾರಿಗಳು ಬಂದು ನೋಡಿದ್ರೆ ಅಥವಾ ಒಂದು ತಂಡ ಬಂದು ನೋಡಿದ್ರೆ ಮಾತ್ರ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಇವರು ಸ್ಕ್ಯಾನ್ ಮಾಡಿದ್ದೆ ಯಾವಾಗಲೂ ಅಥವಾ ಅವ್ರು ಬಂದು ನೋಡೋದೇ ಯಾವಾಗಲೂ ಆದರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ? ಏನು ವರ್ಕೇ ಆಗಲ್ಲ, ಇದೇ ಥರನೇ ಆಗುತ್ತೆ. ಇವಾಗ ಕೊಳಚೆ ಇದು ವಾಸನೆ ಬರೋ ಮಟನ್ ಅದನ್ನೆಲ್ಲ ನೀವು ಟಿವಿನಲ್ಲಿ ತೋರಿಸಿ ಇಷ್ಟೆಲ್ಲ ಇದೆ ಅಂತ ತೋರಿಸಿದ್ರಿ. ಅವ್ರು ಮುಂದೆ ಹೆಂಗೆ ಕರೆಕ್ಟ್ ಮಾಡ್ಕೊಂಡಿದಾರ ಅನ್ನೋದನ್ನು ನಿಮ್ಮ ಟಿವಿ ಅವ್ರು ತೋರಿಸ್ಬೇಕು ಜನಗಳಿಗೆ. ಅವಾಗಲೇ ನಂಬಿಕೆ ಬರೋದು ಹೋಟ್ಲುಗಳ ಮೇಲೆ. ಇಲ್ಲಾಂದ್ರೆ ಯಾರು ಹೋಗ್ತಾರೆ ಹೋಟ್ಲುಗಳಿಗೆ? ಜನಕ್ಕೆ ಒಂದು ಕೆಟ್ಟದ್ದು, ಅವರು 1000 ಒಳ್ಳೇದು ಮಾಡಿರ್ಲಿ ಮೇಡಮ್, ಒಂದು ಕೆಟ್ಟದಿದ್ರೆ ಸಾಕು ಜನಗಳ ತಲೆಯಲ್ಲಿ ನಿಲ್ಲೋದು ಕೆಟ್ಟದ್ದೇ. ಈ ಹೋಟೆಲಲ್ಲಿ ಈ ಥರ ಅಂತ ಮನಸ್ಸಿಗೆ ಬಂದರೆ ಯಾರೂ ಹೋಗಲ್ಲ. ಅದನ್ನು ನಾನು ಇವತ್ತು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ಡೈಲಿ ಎಕ್ಸ್ಪೈರ್ ಆಗಿರೋ ಡೇಟನ್ನು ನೋಡಿಕೊಂಡು ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಅಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದೆಲ್ಲನೂ ನೀವುಗಳು ನಮಗೆ ತೋರಿಸ್ಬೇಕು ಟಿವಿಗಳಲ್ಲಿ. ಆವಾಗ ಜನಗಳು ಹೋಗ್ತಾರೆ, ಹೋಗಿ ಅಲ್ಲಿ ಅವ್ರಿಗೇನಾದರೂ ಮತ್ತೆ ಆ ಥರ ಕಂಡುಹಿಡಿದಾಗ QR ಇವಾಗ ಹೇಳಿದ್ರಲ್ಲ, ಅದಕ್ಕೆ ಕಂಪ್ಲೇಂಟ್ ಮಾಡ್ಬೋದು. ಮಾಡಿದ್ರೆ ಎಷ್ಟು ಬೇಗ ಬರ್ತಾರೆ ಜನಗಳೆಲ್ಲ. ಅದಿದೆ ಇವಾಗೆಲ್ಲ ಪೊಲೀಸ್ನವ್ರನ್ನೇ ನೋಡ್ಕೊಳ್ಳಿ, ಅವ್ರ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಎಲ್ಲ ಗಲಾಟೆ ಎಲ್ಲ ಮುಗ್ದಾದ್ಮೇಲೆ ಅವ್ರು ಬರೋದು. ಅವ್ರು ಬರ್ತಾ ಸೌಂಡ್ ಮಾಡ್ಕೊಂಡು ಬರ್ತಾ ಇದ್ದಾಗಲೇ ಮಾಡೋರು ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಇರುವಾಗ ನಮಗೆ ಸಡನ್ ಅಂತ ಇವಾಗ ನಾನು ಕಾಫಿ ತಗೋತೀನಿ, ಅದರಲ್ಲಿ ಏನೋ ನನಗೊಂದು ನೋಡೋಣ ಏನೋ ಬಿತ್ತು, ಅದನ್ನು ನಾನು ಕೇಳಿದ ತಕ್ಷಣ ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದು ನಾನು ಅಲ್ಲಿರೋವಾಗಲೇ ಬಂದು ಅದಕ್ಕೆ ಕಂಪ್ಲೇಂಟ್ ತಗೋಬೇಕು. ಅದಕ್ಕೆ ಏನು ಪರಿಹಾರವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಇವ್ರು 20 ಅವರ್ ಬಿಟ್ಟು ಬಂದರೆ ನಾನು ಕೆಲಸ ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತಾ 20 ಅವರು? ಹೌದು ಹೌದು ಅಲ್ವಾ? ಇದೆಲ್ಲ ಇರುತ್ತೆ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋವಳು, ರಾತ್ರಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋವಳು 20 ಅವರಲ್ಲಿ ಸಾಮಾನ್ಯ ಜನರಲ್ಲಿ ಇಂಥದ್ದೇ ಆಗ್ತಾ ಇರೋದು. ಕಂಪ್ಲೇಂಟ್ ಮಾಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಅದಕ್ಕೆ ಆ ಕಂಪ್ಲೇಂಟ್ ತಗೊಂಡು ಅದನ್ನ ಪರಿಹಾರ ಮಾಡೋರೇ ಬೇಗ ಬರ್ತಾ ಇಲ್ಲ. ಇಂಥದ್ದಾಗಬೇಕು. ಅಧಿಕಾರಿಗಳು ಬೇಗ ಬರಬೇಕು, ಅದಕ್ಕೆ ಅಂತ ನೇಮಿಸ್ಬೇಕು. ಅವ್ರು ಬರೋದು ಎದುರುಗಡೆ ಆಯ್ತಪ್ಪ ನಾನು ನೋಡ್ತೀನಿ ಹೋಗು ಅಂತ ಕಳಿಸ್ಬಿಟ್ಟು ಅಲ್ಲಿ ಒಳಗಡೆನೆ ಏನೋ ತಗೊಂಡು ಅವ್ರಿಗೆ ಸರಿ ಮಾಡಿ ಕಳಿಸೋದಲ್ಲ. ಕರೆಕ್ಟಾಗಿ ಜನ ಪರವಾಗಿ ನಿಂತ್ಕೋಬೇಕು. 50% ಎಂಪ್ಲಾಯೀಸ್ ಇರೋದು ಇಲಾಖೆಯಲ್ಲಿ. ನಿಜ. ಅದರಿಂದನೇ ಇಷ್ಟೊಂದೆಲ್ಲ ನೋಡಿ, ಒಂದು 5 ಸ್ಟಾರ್ ಹೋಟೆಲಲ್ಲಿ ಇಷ್ಟೊಂದು ಗಲೀಜು ತುಂಬಿದೆ ಅಂದ್ರೆ ಇದಕ್ಕೆ ಯಾರು ಹೊಣೆ ಹಾಕ್ತಾರೆ? ಹೌದು ಮೇಡಮ್. ಅಧಿಕಾರಿಗಳ ಪರ್ಮಿಷನ್ ಕೊಟ್ಟ ಮೇಲೆ ಅಧಿಕಾರಿಗಳು ಹೋಗಿ ನೋಡ್ತಾ ಇರ್ಬೇಕು. 5 ಸ್ಟಾರ್ ಅಂದಿದ ತಕ್ಷಣ ಎಲ್ಲ ಚೆನ್ನಾಗಿರುತ್ತೆ ಅಂತಲ್ಲ, ಏನು ಒಳಗುಳುಕು ಮೇಲ್ ತಳುಕು ಅನ್ನೋ ತರ ಆಗ್ಬಾರ್ದು. ಎಲ್ಲ ಕರೆಕ್ಟ್ ಆಗಿರ್ಬೇಕು. ಮೇಲೆ ಹೆಂಗಿರುತ್ತೋ ಒಳಗಡೆನೂ ಹಾಗೆ ಇರ್ಬೇಕು. ಎಸ್, ಇನ್ನು ಯೂನಸ್ ಸರ್, ಈಗ ಒಳ್ಳೊಳ್ಳೆ ಕ್ಲಬ್ಗಳು ಅಥವಾ ಕಾಸ್ಟ್ಲಿ ರೆಸ್ಟೋರೆಂಟ್ಗಳು ಅಂತ ಅಂದ್ರೆ ಅಲ್ಲಿ ಫುಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಈ ಜನರ ನಂಬಿಕೆಗೆ ಮೋಸ ಮಾಡ್ಬಿಟ್ರಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಏನಿದೆ, QR ಕೋಡ್ ಅಂದ್ರೆ ಅದು ನೋಡಿ, ಈ ಟೇಸ್ಟ್ಗೆ ಅಂತ ಈ ಅಜಿನೋಮೋಟೊ ಅವು ಎಲ್ಲ ಏನೇನೋ ಮಾಡಿ ರೆಡಿ ಮಾಡಿಬಿಡ್ತಾರೆ. ಟೇಸ್ಟಿಂಗ್ ಪೌಡರು, ಕಲರ್, ಮತ್ತೆ ಅದು ಫ್ಲೇವರ್ ಸಿಗಬೇಕು, ಮತ್ತೆ ಈ ಡಾರ್ಕ್ ಶೇಡಲ್ಲಿ ಇರಬೇಕು, ಆರೆಂಜ್ ಶೇಡಲ್ಲಿ ಇರಬೇಕು, ಇದಕ್ಕೆಲ್ಲ ಅಟ್ರಾಕ್ಟ್ ಆಗಬೇಕು. ಜನಗಳು ಫಸ್ಟ್ ಆಫ್ ಆಲ್ ಮನೆಯಲ್ಲೇ ಕುಕ್ ಮಾಡಿ, ಮೊದಲು ಮನುಷ್ಯ ಆರೋಗ್ಯವಾಗಿದ್ದ, ಹೆಂಗೆ ಈ ಥರ ಫಾಸ್ಟ್ ಫುಡ್ ಎಲ್ಲ ಬರ್ದಿರೋವಾಗ ಆರೋಗ್ಯವಾಗಿದ್ದ. 99 ವರ್ಷ, 90 ವರ್ಷ, 80, 70 ಈ ಥರ ಎಲ್ಲ ಬಾಳ್ತಾ ಇದ್ದ ಮನುಷ್ಯ. ಇವಾಗ 50, 40, 50, 60ಗೆ ಮನುಷ್ಯ ಕ್ಲೋಸ್ ಆಗ್ಬಿಡ್ತಾರೆ. ಇನ್ನು ಬೇಗನೆ ಸಣ್ಣ ಸಣ್ಣ ಹುಡುಗರಿಗೆ, ಮಕ್ಕಳಿಗೆ ಶುಗರು, BP ಇಂಥವೆಲ್ಲ ಶುಗರ್ ಎಲ್ಲ ಬೇಗ ಬರ್ತಾ ಇದೆ. ಇಂಥವು ಈ ಅನಾಚಾರ ಮಾಡಿದ ಜನಕ್ಕೆ ನಾನು ಒಂದೇ ಒಂದು ಮಾತು ಹೇಳೋದು ಇಷ್ಟೇ, ಇದೇ ನಿಮ್ಮ ಮಕ್ಕಳಿಗೆ ಆಗ್ಬಿಟ್ರೆ, ನಿಮ್ಮ ಮಕ್ಕಳಿಗೆ ಆಗ್ಬಿಟ್ರೆ ಆ ಜನಕ್ಕೆ ಹೆಂಗಾನ ನೀವು ದುಡ್ಡು ಸಂಪಾದನೆ ಮಾಡಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಬೇಗ ಎಲ್ಲ ಮಾಡ್ತೀರಲ್ಲ, ಸೊಸೈಟಿಲಿ ಮೇಲೆ ಮಾಡಬೇಕು. ಅನ್ಫಾರ್ಚುನೇಟ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಏನಾದರೂ ಆಗ್ಬಿಟ್ರೆ, ಅದೇ ಥರ ಸೊಸೈಟಿನಾಗ ಫಸ್ಟು ಮನೆ ಹೆಂಗೆ ಮೊದಲು ಪಾಠಶಾಲೆನೂ, ಮನೆಗೆ ಎಲ್ಲರೂ ಚೆನ್ನಾಗಿರ್ಬೇಕು, ಅದೇ ಥರ ಸೊಸೈಟಿನ ಕೂಡ ಹಂಗೆ ನೋಡ್ಬೇಕು. ಸಾರ್ ಹೇಳ್ದಂಗೆ ಸ್ವಾರ್ಥಿ ಇರಬಾರ್ದು ಮನುಷ್ಯ. ಸ್ವಾರ್ಥಿ ಇರೋನ್ಗೆ ಇಂಥ ಬುದ್ಧಿ ಎಲ್ಲ ಸ್ವಾರ್ಥಗತೆ ಅನ್ನೋದನ್ನ ಸ್ವಲ್ಪ ಬದಿಗಿಟ್ಟು ಜನರನ್ನ
ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಊಟ ತಿಂಡಿ ಕೊಡಬೇಕು, ಮತ್ತು ಅವ್ರ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಯಾವಾಗ ಅವ್ರ ಮನಸ್ಸಲ್ಲಿ ಬರ್ತದೋ ಆವಾಗ ಅವ್ನು ಯಾವತ್ತೂ ಸೊಸೈಟಿಗೆ ಆಪೋಸಿಟ್ ಹೋಗೋಲ್ಲ. ಇವಾಗ ನಮಗೆಲ್ಲ ಸುಮಾರು ನೋವಾಗಿದೆ ಸೊಸೈಟಿಲಿ, ಅದಕ್ಕೆ ಅಂತ ನಾವು ಸೊಸೈಟಿ ಮೇಲೆ ರಿವೆಂಜ್ ತೀರ್ಸ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ರಿವೆಂಜ್ ತೀರ್ಸ್ಕೊಳಕ್ ಹೋದ್ರೆ ಈ ಸೊಸೈಟಿ ಉಳಿಯೋದಿಲ್ಲ. ನಾವು ಅದನ್ನ ಹೊಟ್ಟೆಲಿ ಹಾಕೊಂಡ್ಬಿಡ್ಬೇಕು. ಈ ಸೊಸೈಟಿನೇ ಒಂದು ಯುದ್ಧಕಾಂಡ ಇದ್ದಂಗೆ, ಯುದ್ಧಕಾಂಡ ಇದ್ದಂಗೆ. ನಾವು ನಮ್ಮಲ್ಲಿ ಅದನ್ನ ಅಳಿಸ್ಬಿಡ್ಬೇಕು. ಸೊಸೈಟಿಗೆ ಏನ್ ಬೆಸ್ಟ್ ಕೊಡ್ಬೇಕು ಸಾಧ್ಯ ಇರ್ತದೋ ಆ ಬೆಸ್ಟ್ ನಮ್ಮಲ್ಲಿ ಕೊಡ್ಬೇಕು. ಅದಕ್ಕೆ ತಾನೇ ನಾವು ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಇಷ್ಟು ದೊಡ್ಡ ವಿದ್ಯಾವಂತರಾಗೋದು. ಓಕೆ ಸರ್. ಇನ್ನು ಮಧುಕರ್ ಸರ್, ಕ್ವಿಕ್ ಆಗಿ ಹೇಳ್ಬಿಡಿ, ಈಗ ನಿಮ್ಮ ಹೋಟೆಲ್ಗಳಲ್ಲೂ ಕೂಡ ಈ QR ಕೋಡ್ ಜಾರಿ ಆಗಿದೆಯಾ ಹೇಗೆ ಅಂತ? ಹೌದು, ಎಲ್ಲ ಕಡೆ ಮಾಡಿದರೆ ಕಂಪಲ್ಸರಿ ಮ್ಯಾಂಡೇಟರಿ ಆಗಿದೆ. ಒಳ್ಳೇದೇ ಅದು. ಈಗ ಯಾವುದೇ ಗ್ರಾಹಕರ ಅಭಿಪ್ರಾಯಕ್ಕೆ ನಾವು ಮಣೆ ಹಾಕ್ಲೇಬೇಕಾಗುತ್ತೆ, ಮನ್ನಣೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವನು ಕೊಟ್ಟಿರೋ ವ್ಯಾಲ್ಯೂ ಫಾರ್ ಮನಿ, ಅವನು ಕೊಟ್ಟಿರೋ ದುಡ್ಡಿಗೆ ಸರಿಯಾದಂತಹ ಪದಾರ್ಥವನ್ನ ಕೊಡುವಂತಹ, ಅದನ್ನ ಪಡೆದುಕೊಳ್ಳುವಂತಹ ಹಕ್ಕು ಕೂಡ ಅವನಿಗೆ ಇಲ್ಲಿದೆ. ಹಾಗಾಗಿ ಈಗಾಗಲೇ ತಮ್ಮ ಮೀಡಿಯಾದಲ್ಲಿ ಚರ್ಚೆ ಆಯ್ತು. ಅದನ್ನ ಎಷ್ಟು ಕ್ವಿಕ್ ಆಗಿ ಈಗ QR ಕೋಡ್ ಅಲ್ಲಿ ನೀವು ಕಳಿಸ್ಕೊಡ್ತೀರಿ, ರೈಟ್? ಅದು ಎಷ್ಟು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಒಂದು ಅದರ ಜೊತೆಗೆ ಟೇಬಲ್ ಕೆಳಗಡೆ ವ್ಯವಹಾರವನ್ನ ಅಧಿಕಾರಿಗಳು ಮಾಡಬಾರ್ದು. ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಕಠಿಣವಾದಾಗ ಈಗ ನಮ್ಮ ಡಿಪಾರ್ಟ್ಮೆಂಟ್ಗೆ, ನಮ್ಮ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸುಮಾರು 20 ಡಿಪಾರ್ಟ್ಮೆಂಟ್ ನಮ್ಮನ್ನ ಆಡಳಿತ ಮಾಡ್ತಾರೆ. ದೇ ಆರ್ ಆಲ್ ಅವರ್ ಕ್ಲಿಪ್ಪಿಂಗ್ ಪಾರ್ಟ್ನರ್ಸ್. ಅರ್ಥ ಆಯ್ತಲ್ಲ ನಿಮ್ಗೆ? ಹಾಗಾಗಿ ಅವ್ರೆಲ್ಲರನ್ನೂ ಕೂಡ ನೈವೇದ್ಯದಲ್ಲಿ ಕರೆಕ್ಟ್ ಆಗಿ ಇಟ್ಟುಕೊಂಡ್ರೆ ಮಾತ್ರ ನಮಗೆ ನಡೀತಾ ಇದೆ. ಆ ರೀತಿ ಸಂಧಾನಕ್ಕೆ ಅವ್ರು ಬಾರದೆ ಸರ್ಕಾರದ ಪರವಾಗಿ, ಜನರ ಪರವಾಗಿ ಪ್ರಜಾಪ್ರಭುತ್ವವನ್ನ ಮನಸ್ಸಲ್ಲೇ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನ್ಯಾಯ ಸಿಗುತ್ತೆ. ಅವ್ರು ಏನ್ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳಿಕ್ಕೆ ಹೊರಟಾಗ ಈಗ ಬಿಡ್ತಾರೆ, ನಾಳೆ ಮತ್ತೆ ಪುನಃ ಅವ್ರು ಅದನ್ನೇ ಶುರು ಮಾಡ್ತಾರೆ. ಅದಕ್ಕೆ ಅವಕಾಶವನ್ನ ಕೊಡಬಾರ್ದು. ಸ್ಟ್ರಿಕ್ಟ್ ಆಗಿ ಮಾಡ್ಲಿ, ಎಲ್ರಿಗೆ ಮಾಡ್ಲಿ, ಖಂಡಿತವಾಗಿಯೂ ನಾವು ಅಕ್ಸೆಪ್ಟ್ ಮಾಡ್ತೀವಿ. QR ಕೋಡ್ ಬಂದಿದ್ದಕ್ಕೆ ನಮ್ದು ಕೂಡ ಸ್ವಾಗತ ಇದೆ. ಓಕೆ ಸರ್. ಇನ್ನು ಗೌಡ್ರು ಸರ್ ಕ್ವಿಕ್ ಆಗಿ ಹೇಳ್ಬಿಡಿ. ಏನಿಲ್ಲ, ಪ್ರತಿಯೊಬ್ಬರು ಅವರವರ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ಸೇವಾ ಮನೋಭಾವನೆಯಿಂದ ಮಾಡಬೇಕು. ಬೇಜವಾಬ್ದಾರಿಯಿಂದ ಮಾಡಬಾರ್ದು. ಅದು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಹೋಟೆಲ್ ಮಾಲೀಕರಿರ್ಬೋದು, ಅಡಿಗೆಯವರ ಇರ್ಬೋದು, ಅಥವಾ ಸಪ್ಲೈಯರ್ ಇರ್ಬೋದು, ಅಥವಾ ವಸ್ತುಗಳನ್ನು ಸರಬರಾಜು ಮಾಡುವಂತವ್ರು ಇರ್ಬೋದು. ಎಲ್ಲಿ ಸ್ವಾರ್ಥ ಇರುತ್ತೆ ಅಲ್ಲಿ ಬಿಸ್ನೆಸ್ ಮೈಂಡ್ ಬರ್ತದೆ. ಆ ಬಿಸ್ನೆಸ್ ಮೈಂಡ್ ಬಂದಾಗ ಎಲ್ಲವೂ ಹಾಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ತಮ್ಮ ಪ್ರಾಮಾಣಿಕತೆಯನ್ನ, ಜವಾಬ್ದಾರಿಯನ್ನ ಮರೆಯಬೇಕು. ಇನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಜನರೇ ಥಿಂಕ್ ಮಾಡಬೇಕು ಹೊರಗಡೆ ತಿನ್ನೋದು ಎಷ್ಟು ಸೇಫ್ ಅಂತ. ಯಾಕಂದ್ರೆ ಆರೋಗ್ಯಕ್ಕಿಂತ ದೊಡ್ಡದು ಏನೂ ಇಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.